ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಮಣಾರಾವ್ ಅಂತ. ನನ್ನ ಹುಟ್ಟಿದ ಹೆಸರು ರಮಣ. ನನ್ನ ಫ್ಯಾಮಿಲಿ ಮೆಂಬರ್ಸು, ತಂದೆ ತಾಯಿ, ಬ್ರದರ್ಸು, ಸಿಸ್ಟರ್ಸು ನನ್ನ ಕರೆಯೋದೇ ರಮಣ ಅಂತ. ನಾನು ಹುಟ್ಟಿದ್ದು ಹೈದರಾಬಾದಲ್ಲಿ KEM ಹಾಸ್ಪಿಟಲ್. ನಾನು ಹುಟ್ಟಿದ್ದು ಆಗಸ್ಟ್ 31ನೇ ತಾರೀಕು 1951. ಅದಾದ ನಂತರ ನಮ್ಮ ತಂದೆಯವರು ತುಂಗಭದ್ರಾ ಪ್ರಾಜೆಕ್ಟ್ ಅಲ್ಲಿ ಡ್ಯಾಮ್ ಕಟ್ತಾ ಇದ್ರು. ನಮ್ಮ ಗೌರ್ಮೆಂಟ್, ನಮ್ಮ ಸರ್ಕಾರ, ಅದರಲ್ಲಿ ಅವರು ಇಂಜಿನಿಯರ್ ಆಗಿದ್ರು. ಅದರಿಂದ ನಾವು ಹೈದರಾಬಾದಿಂದ ವಡ್ರಹಟ್ಟಿ ಅನ್ನೋ ಒಂದು ಗ್ರಾಮಕ್ಕೆ ಹೋಗಬೇಕಾಯ್ತು. ಅಲ್ಲೇ ನಾನು ಚಿಕ್ಕ ವಯಸ್ಸಿನಲ್ಲಿ ಬೆಳೆದಿರೋದು. ಫಸ್ಟ್ ಫ್ಯೂ ಇಯರ್ಸ್ ಸ್ಪೆಂಡ್ ಮಾಡಿರೋದೇ ವಡ್ರಹಟ್ಟಿ ಅನ್ನೋ ಒಂದು ಗ್ರಾಮ. ಅದೊಂದು ಕಾಡಿನಂಥ ಊರು. ಕಾಡೇ ಅದು, ಊರಲ್ಲ. ನಾನು ಅಲ್ಲಿ ಸುಮಾರು 2 ಅಥವಾ 3 ವರ್ಷವರೆಗೂ ಅಲ್ಲಿದ್ದು ಆಮೇಲೆ ಸ್ಕೂಲಿಗೆ ಹೋಗಬೇಕಾಯ್ತು, ನರ್ಸರಿಗೆ ಹೋಗಬೇಕಾಯ್ತು. ಅಲ್ಲಿ ಸ್ಕೂಲ್ ಇಲ್ಲ, ನರ್ಸರಿ ಇಲ್ಲ, ಈ ಥರ ಯಾವುದೂ ಇರಲಿಲ್ಲ. ಅದರಿಂದ ವಡ್ರಹಟ್ಟಿಯಿಂದ ನಾನು ಹೈದರಾಬಾದ್ಗೆ ಹೋಗಿ ಅಲ್ಲೊಂದು ಪ್ಲೇ ಹೌಸಲ್ಲಿ ನನ್ನ ಸೇರಿಸಿದ್ರು. ನಮ್ಮ ತಾಯಿ ಹೆಸರು ಶಕುಂತಲಾ, ನಮ್ಮ ತಂದೆಯವ್ರ ಹೆಸರು BS ರಾಮಾರಾವ್. ನನ್ನ ಕಿಂಡರ್ ಗಾರ್ಟನ್ ಸ್ಕೂಲಲ್ಲಿ ಸೇರಿಸಿದಾಗಲೂ ನಮ್ಮ ತಾಯಿ ಕರ್ಕೊಂಡೋಗಿ ಬಿಡ್ತಾಯಿದ್ರು ಸ್ಕೂಲಲ್ಲಿ. ಆದರೆ ಅಲ್ಲಿ ನಾನು ನನ್ನ ಜೊತೆಯಲ್ಲಿರೋ ಬೇರೆ ಮಕ್ಕಳನ್ನ ಹೊಡೆದು ಗಲಾಟೆ ಮಾಡಿ ಒಟ್ಟಿನಲ್ಲಿ ನನ್ನ ಸ್ಕೂಲ್ ಪ್ರಿನ್ಸಿಪಲ್ ಸ್ಕೂಲಿಂದ ತೆಗೆದುಬಿಟ್ರು. ಅವಾಗ ನನಗೆ ಭಾಳ ಖುಷಿ ಆಯಿತು, ಸ್ಕೂಲಿಂದ ತೆಗೆದುಬಿಟ್ರಲ್ಲ ಅಂಥೇಳಿ. ಆದರೆ ಮತ್ತೆ ಒಂದು ಕೆಲವೇ ತಿಂಗಳಲ್ಲಿ ನನ್ನ ಇನ್ನೊಂದು ಸ್ಕೂಲ್ಗೆ ಸೇರಿಸಿದ್ರು. ಸ್ಕೂಲು ನನಗೆ ಹೋಗೋದಕ್ಕೆ ಇಷ್ಟನೇ ಇರಲಿಲ್ಲ. ಆ ಸ್ಕೂಲು ಇನ್ನೂ ಕೆಟ್ಟದಾಗಿತ್ತು. ಆ ಸ್ಕೂಲಲ್ಲಿ ಕೂತ್ಕೊಳ್ಳೋಕೆ ಸಹ ಜಾಗ ಇಲ್ಲ, ಟಾಯ್ಲೆಟ್ ಅನ್ನೋದು ಇಲ್ಲವೇ ಇಲ್ಲ. ನಾವೆಲ್ಲ, ನಮಗೆ ಬೆಂಚ್ಗಳು ಅದು ಇದು ಆ ಸಮಯದಲ್ಲಿ ಇರಲೇ ಇಲ್ಲ. ಕೆಳಗಡೆ ಒಂದು ಕಾಯರು, ಒಂದು ಉದ್ದ ಒಂದು ಪಟ್ಟ ಅಂತ ಇದ್ರು, ಅದನ್ನು ಹಾಕಿ ನಮಗೆಲ್ಲ ಅದ್ರ ಮೇಲೆ ಕೂಡಿಸ್ತಾ ಇದ್ರು. ಸೊ ಪಾಠ ಹೇಳೋ ಮಾಸ್ಟ್ರು ಭಾಳ ಸ್ಟ್ರಿಕ್ಟ್ ಆಗಿದ್ರು. ನಮ್ಗೆ ಒಂಚೂರು ಮಾತಾಡೋಕೆ ಅವಕಾಶ ಕೊಡ್ತಾ ಇರಲಿಲ್ಲ. ಒಂದು ಸ್ವಲ್ಪ ಗಲಾಟೆ ಮಾಡಿದ್ರು, ಕೇನ್ ತಗೊಂಡು ನಮ್ಮ ಕೈ ಹಿಂಗೆ ಹಿಡಿ ಅನ್ನೋರು ಪಟಾರ್ ಅಂತ ಹೊಡೆದ್ಬಿಡೋರು. ಹಿಂಗೆಲ್ಲ ಆಗಿ ನನಗೆ ಸ್ಕೂಲ್ಗೆ ಹೋಗೋದು ಅಂದ್ರೆ ಒಂಥರ ಅವರ್ಷನ್. ಈ ಥರ ಒಂದು ಹೇಗೋ ಕಷ್ಟದಲ್ಲಿ ನನಗೆ ಮಾರ್ಕ್ಸ್ ಅಂತೂ ಬರ್ತಾನೆ ಇರಲಿಲ್ಲ. ಜಸ್ಟ್ ಮೇ ಬಿ ಪಾಸ್ ಆಗ್ತಾ ಇರಬೇಕು. 2-3 ವರ್ಷ ಈ ಥರ ಈ ಸ್ಕೂಲ್ನಲ್ಲಿ ಗಳೀತು. 2-3 ವರ್ಷ ಆದ ನಂತರ ಹೈದರಾಬಾದಿಂದ ತಂದೆಯವರು ಬ್ಯಾಂಗ್ಳೂರಿಗೆ ಶಿಫ್ಟ್ ಆದರು. ಬ್ಯಾಂಗ್ಳೂರಿನಲ್ಲಿ ಭಾಳ ಸುಂದರವಾದಂಥ ಒಂದು ಪ್ರಶಾಂತವಾದಂಥ ನಿರ್ಮಲವಾದಂಥ ಒಂದು ಏರಿಯಾ ಇತ್ತು. ಆ ಏರಿಯಾ ಹೆಸರು ವಯಾಲಿ ಕಾವಲ್. ಈಗ ಭಾಳ ಬ್ಯುಸಿ ಆಗಿಬಿಟ್ಟಿದೆ. 1961 ನಾನು ಹೇಳ್ತಾ ಇರೋದು. 61ನಲ್ಲಿ ಅಷ್ಟೇ ನಿರ್ಮಲವಾಗಿತ್ತು. ನಾನು ಬೆಂಗಳೂರು ಬಂದಾಗ ನನಗೆ ಸುಮಾರು 8-9 ವರ್ಷ. ನನಗೆ ಬೇರೆ ಯಾವುದೂ ಭಾಷೆ ಬರ್ತಾ ಇರಲಿಲ್ಲ. ಹಿಂದಿ ಬರ್ತಾ ಇತ್ತು, ತೆಲುಗು ಮಾತಾಡ್ತಾ ಇದ್ದೆ, ಇಂಗ್ಲೀಷ್ ಅಂತೂ ಒಂದು ಸ್ವಲ್ಪನೂ ಗೊತ್ತಿರಲಿಲ್ಲ. ನಾನು ಕೇಳ್ತಾ ಇರುವೆ, ಎಲ್ಲರೂ ಬೆಂಗಳೂರಲ್ಲಿ ಆಗಿ ಬಂದಾಗ ಎಲ್ಲರೂ ಇಂಗ್ಲೀಷ್, ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬರೀ ಇಂಗ್ಲೀಷೇ ಮಾತಾಡ್ತಾರೆ. ನಾನು ನೋಡ್ತಾ ಇದ್ದೀನಿ, ನನಗೊಂದು ಪದನೂ ಬರ್ತಾ ಇಲ್ಲ. ನೋಡಿ 10 ಪದ ನಾನು ಕಲ್ತ್ಕೊಂಡೆ ಇಂಗ್ಲೀಷ್ದು. 6 ತಿಂಗಳಲ್ಲಿ ನನಗೆ 10 ಪದ ಇಂಗ್ಲೀಷಿಂದ 100 ಪದ ಇಂಗ್ಲೀಷ್ ಬಂತು. ಪರವಾಗಿಲ್ಲಪ್ಪ ಅಂತ ನಮ್ಮ ತಂದೆಯವರು ತಿಳ್ಕೊಂಡ್ರು. ಇವನಿಗೆ ಓದೋದು ಬರಲ್ಲ, ಇವನಿಗೆ ಇಂಗ್ಲೀಷು ಬರಲ್ಲ, ಹೇಗೆ ಇವನ್ನ ಸ್ಕೂಲಲ್ಲಿ ಸೇರಿಸೋದು, ಯಾವ ಸ್ಕೂಲಲ್ಲಿ ಇವನಿಗೆ ಸೀಟ್ ಕೊಡ್ತಾರೆ ಅನ್ನೋ ಒಂದು ಒಳಗಡೆ ಒಂದು ಫೀಲಿಂಗ್ ಇತ್ತು. ಹೇಗೂ ಕಷ್ಟಪಟ್ಟು ಆಗ ಸೆಂಟ್ ಜೋಸೆಫ್ಸ್ ಇಂಡಿಯನ್ ಹೈಸ್ಕೂಲಲ್ಲಿ ನಮ್ಮ ತಂದೆಯವರು ನನ್ನ ಭಾಳ ಕಷ್ಟಪಟ್ಟು ಸೇರಿಸಿದ್ರು. ಅವ್ರಿಗೆ ಅವ್ರ ಫ್ರೆಂಡ್ಸು ಖಂಡಿತ ಹೆಲ್ಪ್ ಮಾಡಿರಬೇಕು. ಇಂಥ ಒಂದು ಏನೂ ಗೊತ್ತಿಲ್ಲದೆ ಇರೋ ಅಂಥ, ಭಾಷೆನೂ ಗೊತ್ತಿಲ್ಲದೆ ಇರೋ ಅಂಥ ಒಬ್ಬ ಈ ರಮಣಾರಾವ್ ಅನ್ನೋನ್ನ ಕರ್ಕೊಂಬಂದು ಒಟ್ಟಿನಲ್ಲಿ ಸೇರಿಸಿದ್ರು ಆ ಸ್ಕೂಲ್. ಆಗ ನಾನು ಕಲಿತೆ. ಆವಾಗ ನನಗೆ ಗೊತ್ತಾಯಿತು, ಭಾಷೆ ಭಾಳ ಮುಖ್ಯ. ಬರೀ ಮಾತೃಭಾಷೆನೇ ಅಲ್ಲ, ಮಾತೃಭಾಷೆ ಹೇಗೂ ನಾವೆಲ್ಲ ಮಾತಾಡ್ತೇವೆ, ಬೇರೆ ಭಾಷೆಗಳು ಕಲಿಯೋದು ಭಾಳ ಮುಖ್ಯ. 1 ತಿಂಗಳು 2 ತಿಂಗಳಲ್ಲಿ ನನಗೆ ಚೆನ್ನಾಗಿ ಇಂಗ್ಲೀಷ್ ಮಾತಾಡೋದು ಗೊತ್ತಾಯಿತು. 10ರಿಂದ ಹೇಗೋ ಪಾಸಾಗಿ ಒಟ್ಟಿನಲ್ಲಿ ಕಾಲೇಜಲ್ಲಿ ಸೇರೋ ಅಂಥ ಸ್ಟೇಜಿಗೆ ಬಂತು. ಪಕ್ಕದಲ್ಲೇ ಸೆಂಟ್ ಜೋಸೆಫ್ಸ್ ಕಾಲೇಜ್ ಇದೆ. ನಾವು ನಮ್ಮ ಸೆಂಟ್ ಜೋಸೆಫ್ ಸ್ಕೂಲಿಂದ ನ್ಯಾಚುರಲ್ ಸೆಂಟ್ ಜೋಸೆಫ್ಸ್ ಕಾಲೇಜ್ ಹೋಗೋದು. ಹಾಗೆ ನಾನು ಅಪ್ಲೈ ಮಾಡಿದೆ. ಭಾಳ ಕಮ್ಮಿ ಮಾರ್ಕ್ಸ್ ಇತ್ತು. ಅಲ್ಲಿ ಬಹುಶಃ ನಮ್ಮ ತಂದೆಯವರಿಗೆ ಭಾಳ ತೊಂದರೆ ಪಟ್ಟು ನನಗೆ ಹೇಗೋ ಒಟ್ಟಿನಲ್ಲಿ PUCಯಲ್ಲಿ ಸೇರಿಸಿದ್ರು. ಆವಾಗ ನನಗೆ ಕೇಳಿದ್ರು ನಮ್ಮ ತಂದೆಯವರು, ಏನು ಓದಬೇಕಂತಿದೆಯಾ? ಯಾಕಂದರೆ ಈ ಸ್ಟೇಜಲ್ಲಿ ನಮಗೆ ಮೆಡಿಸಿನ್, ಸರ್ಜರಿ, ಇಂಜಿನಿಯರಿಂಗು, ಈ ಥರ ಕೆಲವು ಕಾಮರ್ಸು, ಕೆಲವು ಡಿವಿಯೇಷನ್ಸ್ಗೆ ಈ PUCಯಲ್ಲೇ ನಾವು ಡಿಸೈಡ್ ಮಾಡೋವಂಥ ಒಂದು ಸ್ಟೇಜು. ನಾನು ಆ್ಯಾವ್ರೇಜ್ ಸ್ಟೂಡೆಂಟ್.
ಒಟ್ಟಿನಲ್ಲಿ ಅವತ್ತು ನಮ್ಮ ತಂದೆ ನಮ್ಮ ತಾಯಿ ನನಗೆ ಚಿಕ್ಕ ವಯಸ್ಸಿಂದಾನು ಹೇಳ್ತಾ ಇದ್ರು. ಆದರೆ ಅವತ್ತು ನಾವು ಡೆಸಿಷನ್ ಮಾಡಿದ್ದು, ಇವನು ಡಾಕ್ಟರ್ ಆಗಬೇಕು, ಇವನು ಸೈನ್ಸ್ ಗ್ರೂಪ್ ತಗೊಂಡ್ರೆ ಒಳ್ಳೇದು. ಯಾಕಂದ್ರೆ PUC ಅಲ್ಲಿ ತಾವು ಸೈನ್ಸ್ ಗ್ರೂಪ್ ತಗೊಂಡ್ರೆ ನಾಳೆ ನೀವು MBBSಗೆ ಅರ್ಹ, ಇಲ್ಲ ಅಂದ್ರೆ MBBS ಎಂಟ್ರೆನ್ಸ್ ಇಲ್ಲ. ಹಾಗೆ ನಾನು PUC ಅಲ್ಲಿ ಸೈನ್ಸ್ ಗ್ರೂಪ್ ತಗೊಂಡ್ರೆ. ಸೈನ್ಸ್ ಗ್ರೂಪ್ ನನಗೆ ಬಹಳ ಇಷ್ಟವಾಯಿತು. ನನ್ನ ಸೈನ್ಸ್ ಟೀಚರ್ಸ್ ಎಷ್ಟೋ ಪ್ರೀತಿಯಿಂದ ನಮ್ಮ PUC ಅಲ್ಲಿ ಅಷ್ಟೇ ಚೆನ್ನಾಗಿ ಪಾಠ ಹೇಳ್ಕೊಡ್ತಾ ಇದ್ರು. ಆದರೂ ನಾನು ಆವರೇಜ್ ಸ್ಟೂಡೆಂಟ್ ಆಗೇ ಇದ್ದೆ. ಬಹಳ ಪ್ರಯತ್ನ ಮಾಡಿದೆ. ಕೊನೆಗೆ ಎಕ್ಸಾಮ್ ಸಮಯ ಬಂದಾಗ ನಮಗೆಲ್ಲ ನೆನಪು ಬಂತು, ಇನ್ನೂ ಓದಬೇಕು. ಯಾಕೆ ಓದಬೇಕು? ಮೆಡಿಕಲ್ ಕಾಲೇಜಲ್ಲಿ ಸೇರಬೇಕು ಅಂದ್ರೆ ಈ 35-25 ಆವರೇಜ್ ಸ್ಕೋರ್ ಸಾಲಲ್ಲ, ನೀವು ಮಿನಿಮಮ್ 65% ಇರಬೇಕು ಅಂತ. ಆ ಟೈಮಲ್ಲಿ 60 ಮೇಲಿದ್ರೆ ಬಹಳ ಚೆನ್ನಾಗಿತ್ತು, ಒಳ್ಳೆ ರ್ಯಾಂಕ್ ಅದು. ಸೊ ಒಟ್ಟಿನಲ್ಲಿ ಅವತ್ತಿಂದ ನಿರ್ಧಾರಣೆ ಮಾಡಿದೆ. ನಾನು ಮನಸ್ಸಲ್ಲಿ ನನ್ನ ಕಾಲ ಮೇಲೆ ನಾನು ನಿಂತಿರಬೇಕು. ಈ ಒಂದು ಆಸೆ, ಡಾಕ್ಟರ್ ಆಗಬೇಕು ಅನ್ನೋ ಒಂದು ಆಸೆ ಆಗಾಗ್ಲೇ ಹುಟ್ತಾ ಇರೋವಂಥ ಒಂದು ಆಸೆ ಬೆಳೀತಾ ಇತ್ತು. ಅದಕ್ಕಾಗಿ ನಾನು ಇನ್ನೊಂದಷ್ಟು ಕಷ್ಟಪಟ್ಟು ಓದೋದು ಸ್ಟಾರ್ಟ್ ಮಾಡಿದೆ. ಒಟ್ಟಿನಲ್ಲಿ PUC ನಲ್ಲಿ ಒಳ್ಳೆ ಮಾರ್ಕ್ಸಿಂದ ನಾನು ಪಾಸ್ ಆದೆ. ಭಾಳ ಒಳ್ಳೆ ಮಾರ್ಕ್ಸ್ ಅಂತ ಹೇಳಕ್ಕೆ ಸಾಧ್ಯವಿಲ್ಲ, ಒಳ್ಳೆ ಮಾರ್ಕ್ಸ್, ಫಸ್ಟ್ ಕ್ಲಾಸ್. ಸೊ PUC ಆದಮೇಲೆ ಮೆಡಿಕಲ್ ಕಾಲೇಜಲ್ಲಿ ಅಪ್ಲೈ ಮಾಡುವಂಥ ಸನ್ನಿವೇಶ ಬಂತು. ಆಗ ತಟಸ್ಥ ಬಂತು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್. ಆಗಾಗಲೇ ಸ್ಟಾರ್ಟ್ ಆಗಿರುವಂಥ ಒಂದು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇದು. ಆದರೆ ಇದಕ್ಕೆ ತಾವು ಡೊನೇಷನ್ ಕಟ್ಟಬೇಕು ಅನ್ನೋ ಒಂದು ಕಂಡೀಷನ್, ಅಂದರೆ ಹಣ ಕಟ್ಟಬೇಕು. ತಂದೆಯವರಿಗೆ ಅಷ್ಟು ಹಣ ಇರಲಿಲ್ಲ. ನಾವೊಂದು ಸಾಧಾರಣವಾದಂಥ ಒಂದು ಫ್ಯಾಮಿಲಿ. ಆದರೂ ನನ್ನ ಮನಸ್ಸಲ್ಲಿ ಇದು ತೀರ್ಮಾನ ಆಯಿತು. ನಾನು ಅಪ್ಲೈ ಮಾಡಿ ಅವತ್ತು ಆಗಾಗ ನನಗೆ 16 ವರ್ಷ. ಆವಾಗ MBBS ಡೈರೆಕ್ಟಾಗಿ ಎಂಟ್ರೆನ್ಸ್ ಇರಲಿಲ್ಲ. MBBSಗಿನ್ನ ಮುಂಚೆ ತಾವು ಪ್ರೀ ಪ್ರೊಫೆಷನಲ್ ಕೋರ್ಸ್ ಅನ್ನೋ ಒಂದು ಕೋರ್ಸ್ ಓದಬೇಕು, 1 ವರ್ಷ ಅದು. ಸೊ ಪ್ರೀ ಪ್ರೊಫೆಷನಲ್ ಕೋರ್ಸ್ಗೆ ಅಪ್ಲಿಕೇಶನ್ ಹಾಕಿ ಲೀಡಿಂಗ್ ಟು MBBS ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್. ಇಂಟರ್ವ್ಯೂ ಇತ್ತು ಮಾರ್ಚ್ 28, ಮಾರ್ಚ್ 30ನೇ ತಾರೀಕು. ನಾನು ಬೆಂಗಳೂರು ಬಿಟ್ಟು ಹೋಗಿರೋದೇ ಅದು ಬಹುಶಃ ಫಸ್ಟ್ ಟೈಮ್ ಇರಬೇಕು. ನಾನು ಮನೆ ಬಿಟ್ಟು ಎಲ್ಲಿ ಹೋಗಿರಲೇ ಇಲ್ಲ. ಹೈದರಾಬಾದಿಂದ ಇಲ್ಲಿ, ಆ ವಡ್ಡರಾಟಿಂದ ಹೈದರಾಬಾದಿಂದ ಬೆಂಗಳೂರು ಬಂದು ಮನೆ ಬಿಟ್ಟೆ ನಾನು ಎಲ್ಲಿ ಹೋಗಿಲ್ಲ. ಮ್ಯಾಕ್ಸಿಮಮ್ ನಮ್ಮ ರೋಡು, ನೆಕ್ಸ್ಟ್ ರೋಡು, ಅದು ಗಿಲ್ಲಿ ದಾಂಡು ಆಡೋಕ್ಕೆ ಅಥವಾ ಲಗೋರಿ ಆಡೋದಕ್ಕೆ, ಫ್ರೆಂಡ್ಸ್ ಜೊತೆಯಲ್ಲಿ ಆಡೋದಕ್ಕೆ. ಕ್ರಿಕೆಟ್ ಬಹಳ ದೊಡ್ಡ ಗೇಮ್. ಆವಾಗ ಬ್ಯಾಟು ಇರಲಿಲ್ಲ, ನಮ್ಮ ಹತ್ರ ಬಾಲ್ಗಳು ಇರಲಿಲ್ಲ. ಸೊ ಅಂಥ ಒಂದು ಸನ್ನಿವೇಶದಲ್ಲಿ ನಾನು ಎಲ್ಲಿ ಹೋಗಿರಲಿಲ್ಲ. ನಾನು ಒಬ್ಬನೇ ಹೋದೆ ಇಂಟರ್ವ್ಯೂಗೆ. ಮಣಿಪಾಲಲ್ಲಿ ಒಂದು ಸ್ಮಾಲ್ ವಿಲೇಜೇ ಅದು. ಎಲ್ಲಿರೋದೇ ಮೆಡಿಕಲ್ ಕಾಲೇಜ್, ಹತ್ತು ಕಡೆ ಇಂಜಿನಿಯರಿಂಗ್ ಕಾಲೇಜ್. ಒಂದು ಕಡೆಯಿಂದ ಇನ್ನೊಂದು ಕಡೆ ನಾನು ನಡ್ಕೊಂಡು ಹೋಗ್ತಾ ಇದ್ದೆ ಸಾಯಂಕಾಲ. ಅಲ್ಲೊಂದು ಬ್ಲ್ಯಾಕ್ ಬೋರ್ಡ್ ಇತ್ತು. ಚಾಕ್ ಪೀಸಲ್ಲಿ ಕೆಂಪು ಅಕ್ಷರದಲ್ಲಿ ಬರೆದಿತ್ತು, ವಾಂಟೆಡ್ ಅರ್ಜೆಂಟ್ಲಿ O ಗ್ರೂಪ್ ಬ್ಲಡ್, ಪೇಷಂಟ್ ಕ್ರಿಟಿಕಲ್. ಓದ್ದೆ ನಾನು. ನನಗೆ ಬ್ಲಡ್ ಡೊನೇಷನ್ ಅಂದ್ರೆ ಏನು ಗೊತ್ತಾಗಿಲ್ಲ, O ಗ್ರೂಪ್ ಅಂದೇನು ಗೊತ್ತಾಗಿಲ್ಲ. ನನ್ಗೆ ಗೊತ್ತು ನಂದು O ಗ್ರೂಪ್ ಅಂತ ಅಪ್ಲಿಕೇಶನ್ ಅಲ್ಲಿ ಬದಿರೋದು. ಇನ್ನು ಬಹಳ ಹೆದರಿಕೆ ಆಯ್ತು, ಹೇಗಪ್ಪ. ಆದ್ರೆ ನನ್ನ ಮನಸ್ಸಲ್ಲಿ ಈ ಜೀವವನ್ನು ಉಳಿಸಬೇಕು ಅನ್ನೋ ಒಂದು ಭಾವನೆ ಬಹಳ ಇದಾಗಿತ್ತು. ಒಳಗಡೆ ನಡ್ಕೊಂಡು ಹೋದೆ. ಕಸ್ತೂರ್ಬಾ ಹಾಸ್ಪಿಟಲ್ ಅಂತ ದೊಡ್ಡ ಬೋರ್ಡ್ ಬಂದಿತ್ತು. ಬ್ಲಡ್ ಕೊಟ್ಟ ನಂತರ ಅವರು ನನ್ನ ಬೆನ್ನ ಮೇಲೆ ತಟ್ಟು, ಶಬಾಷ್, ನೀನು ಇವತ್ತೊಂದು ಜೀವ ಉಳಿಸಿದ್ಯಾ, ಇಷ್ಟು ಚಿಕ್ಕ ವಯಸ್ಸಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಹೇಳಿ ಬ್ಲಡ್ ಬ್ಯಾಂಕ್ ಆಫೀಸರ್ ಹೇಳಿದ್ರು. ಬಹಳ ಸಂತೋಷವಾಯಿತು. ನಾನು ಏನೋ ಒಂದು ಜಯಿಸಿದಂಗೆ, ಅವತ್ತು ನನಗೇನೋ ದೊಡ್ಡ ಪ್ರೈಸ್ ಬಂದಂಗೆ ಆಯ್ತು. ಬಹಳ ಖುಷಿಯಾಗಿ ರೂಮಿಗೆ ಬಂದೆ. ಅವತ್ತು ಸಾಯಂಕಾಲ ಕೆಳಗಿಂದ ಅವರು ಬಾಯ್ ಬಂದು ನನ್ನ ಕರೆದ್ರು. ನೀವೇನಾ ರಮಣಾರಾವ್ ಅಂತ? ಹೌದು. ನಿಮಗೆ ಫೋನ್ ಬಂತು, ಬನ್ನಿ ಕೆಳಗೆ. ನಾನು ಮನೆಯಿಂದ ಫೋನ್ ಬಂದಿರಬೇಕು ಅಂತ ಹೇಳ್ಕೊಂಡು ಕೆಳಗಡೆ ಹೋದೆ. ಫೋನ್ ನೋಡ್ತೀನಿ, ಮಾತಾಡ್ತೀನಿ. ಒಂದು ಗಂಭೀರವಾದಂಥ ವಾಯ್ಸು. ಅವ್ರು ಹೇಳಿದ್ರು ನನಗೆ, ಯು ಆರ್ ಎ ವೆರಿ ಬ್ರೇವ್ ಬಾಯ್, ವಿ ಆರ್ ವೆರಿ ಹ್ಯಾಪಿ ದಟ್ ಟುಡೇ ಯು ಸೇವ್ಡ್ ಎ ಲೈಫ್, ವಿ ನೀಡ್ ಮೋರ್ ಯಂಗ್ ಮೆನ್ ಲೈಕ್ ಯು, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿ. ಇವ್ರು ಹೇಳಿರೋರು ಇನ್ಯಾರೂ ಅಲ್ಲ, ದಿಸ್ ಇಸ್ ದ ಗ್ರೇಟ್ ಡಾಕ್ಟರ್ TMA ಪೈ. ಅವರು ನನಗೆ ಕೊಟ್ಟಿರೋ ಅಂಥ ಶಬಾಷಿ ಇವತ್ತಿಗೂ ನನ್ನ ಮನಸ್ಸಲ್ಲಿ ಅಲ್ಲೇ ಇದೆ. ಅವತ್ತು ನನ್ನ ಲೈಫಲ್ಲೇ ಎಲ್ಲ, ಅವತ್ತಿಂದ ಮೆಡಿಕಲ್ ಕಾಲೇಜಲ್ಲಿ ಯಾವತ್ತು ಸೇರಿದೆ ಅವತ್ತಿಂದ ನನ್ನ ಲೈಫಲ್ಲೇ ಒಂದು ದೊಡ್ಡ ಒಂದು ಪರಿವರ್ತನೆ ಬಂದಿದೆ. ನಾನು ಕೆಲವು ಪುಸ್ತಕ ಓದಿದೆ. ಡೇಲ್ ಕಾರ್ನಿಜಿ ಅಂತ ಒಂದು ಪುಸ್ತಕ, ಹೇಗೆ ಫ್ರೆಂಡ್ಸ್ ಮಾಡ್ಬೋದು, ಯಾವ ಥರ ನೀವು ಇನ್ನೂ ನಿಮ್ಮ ಇನ್ಫ್ಲೂಯೆನ್ಸ್ ಬೆಳೆಸ್ಕೋಬೋದು ಅಂತ ಒಂದು ಪುಸ್ತಕ. ಬಹಳ ಚೆನ್ನಾಗಿತ್ತು.
ಆ ಪುಸ್ತಕದಲ್ಲಿ ನಮ್ಗೆ ಹೇಳಿದ್ರು ಯಾವ ರೀತಿ ನೀವು ಹೆಚ್ಚಾಗಿ ಫ್ರೆಂಡ್ಸ್ ಮಾಡಿ, ಅದನ್ನ ವರ್ಡ್ ಬೈ ವರ್ಡ್ ನಾನು ಪ್ರಾಕ್ಟಿಕಲ್ ಯೂಸ್ಗೆ ಅವತ್ತಿಂದ ಮಾಡಿ, ನೀವು ನಂಬಿ ಇಲ್ಲ ಬಿಡಿ, ಇವನು ಯಾವನು ಅಂತ ಗೊತ್ತಿಲ್ಲದೆ ಇರೋವಂಥ ಒಂದು ಮನುಷ್ಯ, ನಾನು ಒಂದು ಮೂಲೆ 322 ರೂಮಲ್ಲಿ ಇದ್ದವನು, ನಾನು ನೆಕ್ಸ್ಟ್ ಇಯರ್ ನಮ್ಮ ಕರ್ನಾಟಕ ಸಂಘದ್ದು ಪ್ರೆಸಿಡೆಂಟ್ ಆಗಿದ್ದೆ. ಕರ್ನಾಟಕ ಸಂಘ ನಮ್ಮ ಇಡೀ ಮಣಿಪಾಲಲ್ಲಿ ಎಲ್ಲದಕ್ಕಿಂತ ಪವರ್ಫುಲ್ ಅಸೋಸಿಯೇಷನ್. ಪ್ರತಿ ವಾರ ನಮ್ಮ ತಾಯಿನೂ ನಮ್ಮ ತಂದೆಯವರು ಒಂದು ಮಾತು ಒತ್ತಿ ಒತ್ತಿ ಹೇಳ್ತಾ ಇದ್ರು, ನೀನು ಡಾಕ್ಟರ್ ಆಗೋದು ಖಂಡಿತ, ಡಾಕ್ಟರ್ ಆಗಲೇಬೇಕು, ನೀನು ಒಳ್ಳೆ ಡಾಕ್ಟರ್ ಆಗಬೇಕು. ಆದರೆ ಬರೀ ಡಾಕ್ಟರ್ ಆಗೋದೇ ಅಲ್ಲ, ನಮ್ಮ ದೇಶದಲ್ಲಿ ಬಡತನ ಬಹಳ ಜಾಸ್ತಿ ಇದೆ. ಈ ಬಡತನ ಹಳ್ಳಿಗಳಲ್ಲಿ ಇನ್ನೂ ಜಾಸ್ತಿ ಇದೆ. ಅವ್ರಿಗೆ ಬಹಳ ಡಾಕ್ಟರ್ಗಳ ಕೊರತೆ, ಔಷಧಿ ಅನ್ನೋದು ಬಹಳ ಕೊರತೆ. ನೀನು ಡಾಕ್ಟರ್ ಆಗಿ ಹಳ್ಳಿಗಳಲ್ಲಿ ಬಡ ಜನರ ಸೇವೆ ಒಂದು ಮಾಡಲೇಬೇಕು ಅಂಥೇಳಿ ಅವರು ನನಗೆ ಪ್ರತಿ ವಾರ ಬರೆಯುವಂಥ, ಆವಾಗ ಟ್ರಂಕಾಲ್ ಅಂತೂ ಸಿಗ್ತಾನೆ ಇರಲಿಲ್ಲ, ಲೆಟರ್ಗಳೇ ಬರೀತಾ ಇದ್ದು. ಈಗಂತೂ ಲೆಟರ್ಗಳು ಯಾರು ಬರೆಯೋದೇ ಇಲ್ಲ, ಎಲ್ಲ ಇಮೇಲ್ ಮಾಡ್ತಾರೆ. ಸೊ ನಮ್ಮ ತಂದೆ ತಾಯಿ ಈ ಥರ ನನಗೆ ಕಾಗದಗಳು ಬರೆದು ನನ್ನ ಮನಸ್ಸಲ್ಲಿ ಈ ಸೇವಾ ಭಾವ ಅನ್ನೋ ಒಂದು ಒಳ್ಳೆ ಬೀಜವನ್ನು ನೆಟ್ಟಿದ್ರು. MBBS ಓದೋದೇನೋ ಆಯಿತು. ನನಗೆ ಗಿಡ ಅಂದರೆ ಬಹಳ ಹುಚ್ಚು, ಪ್ಲ್ಯಾಂಟ್ಸು ಫ್ಲವರ್ಸ್ ಅಂದರೆ ಅಷ್ಟೇ ಪ್ರೀತಿ ನನಗೆ. ನಮ್ಮ ತಂದೆಯವರಿಗೆ ಆಲೂರು ಗ್ರಾಮದಲ್ಲಿ, ಆಲೂರು ಗ್ರಾಮ ಬೆಂಗಳೂರಿಂದ 18 ಕಿಲೋಮೀಟರ್, ಅಲ್ಲಿ ಜಮೀನಿತ್ತು. ನಾನು ಪ್ರತಿ ಭಾನುವಾರ ಅವ್ರ ಜೊತೆಯಲ್ಲಿ ಹೋಗಿ ಅವ್ರ ಜೊತೆಯಲ್ಲೇ ಅಲ್ಲಿ ಕೆಲಸ ಮಾಡಿ ಏನೇನು ಬೆಳೀತಾ ಇದ್ದಾರೆ ಅವೆಲ್ಲ ನೋಡಿಕೊಂಡು ನಾನೇ ನಿಧಾನವಾಗಿ ತರಕಾರಿ ಬೆಳೆಯೋದು, ಹೂವು ಬೆಳೆಯೋದು ಕಲ್ತ್ಕೊಂಡು ನಾನೇ ಅಲ್ಲಿ ದೊಡ್ಡ ಪರಿಣಾಮದಲ್ಲಿ ತರಕಾರಿ ಬೆಳೆಯೋದು ಸ್ಟಾರ್ಟ್ ಮಾಡಿದೆ. ಇಂದಿಗೂ ನಾನು ತಮಗೆ ಹೇಳಬಲ್ಲೆ, ನಾನು ಟ್ರ್ಯಾಕ್ಟರ್ ತುಂಬ ತರಕಾರಿ ಬೆಳೆಸಿ ನಾವು 2 ಗಂಟೆಗೆ ಟ್ರ್ಯಾಕ್ಟರ್ ಲೋಡ್ ಮಾಡಿ ಬೆಂಗಳೂರು ಬರ್ತಾ ಇದ್ವಿ. ಬೆಂಗಳೂರು ನಾವು 3:30 ಬಿಟ್ಟು ಸಿಟಿ ಮಾರ್ಕೆಟ್ಗೆ ಅದೇ ಟ್ರ್ಯಾಕ್ಟರಲ್ಲಿ ಹೋಗಿ ಗೇಟ್ ಹತ್ರ ನಾನು ನನ್ನ ಜೊತೆಯಲ್ಲಿ ಪುಟ್ಟು ನನ್ನ ಜೊತೆಯಲ್ಲಿದ್ದ ಪುಟ್ಟು ಅಲ್ಲಿ ಕಾಯ್ಕೊಂಡು ಟಿಕೆಟ್ ತಗೋಬೇಕು, ಒಳಗೆ ಹೋಗಬೇಕು, ನಿಮ್ಮ ತರಕಾರಿ ಒಳಗೆ ಹೋಗ್ಬೇಕಂದ್ರೆ ಟಿಕೆಟು. ಸಿಟಿ ಮಾರ್ಕೆಟ್ ಬಾಗಿಲು ತೆಗೆಯೋದೇ 4 ಗಂಟೆಗೆ. ನಾನು ಲೈನಲ್ಲಿ ನಿಂತ್ಕೊಂಡು ಟಿಕೆಟ್, ಎಷ್ಟು ಮೂಟೆ ತರಕಾರಿ ನೀವು ತಂದಿದ್ದೀರಿ ಅಷ್ಟು ತಗೊಂಡು ಹೊತ್ಕೊಂಡು ಹೋಗೋದಕ್ಕೆ ಕೂಲಿ ಅವರು ಇವರು ಸಿಗ್ತಾ ಇರಲಿಲ್ಲ. ಸಿಕ್ಕಿದ್ರು ಭಾಳ ಖರ್ಚಾಗ್ತಾ ಇತ್ತು. ಇಷ್ಟು ತರಕಾರಿ ಬೆಳೆದು ನಾವು ಕೂಲಿ ಕೊಟ್ಟರೆ ಅದ್ರ ಕೈಗೇನು ಬರ್ತಾ ಇರಲಿಲ್ಲ. ಆವಾಗ ನಾನು ಪುಟ್ಟುನೇ ಈ ತರಕಾರಿ ಹೊತ್ಕೊಂಡು ಹಿಂದ್ಗಡೆ ಸಿದ್ದಪ್ಪ ಅಂತಿದ್ರು, ಹೋಲ್ಸೇಲ್ ತರಕಾರಿ ಮರ್ಚೆಂಟು, ಭಾಳ ಪ್ರೀತಿ ನಾವು ಅಂದರೆ, ಡಾಕ್ಟ್ರೇ ಬನ್ನಿ, ಆವಾಗಲೇ ನಾನು ಡಾಕ್ಟ್ರು. ಸೊ ನಾನು ಈ ಬದನೆಕಾಯಿ, ಟೊಮ್ಯಾಟೊ ಎಷ್ಟು ಲೋಡ್ಗಳು ತಗೊಂಡು ಹೋಗಿ ನಾವೇ ಹೊತ್ಕೊಂಡು, ಸೊಪ್ಪು ಲೆಕ್ಕವಿಲ್ದಂಗೆ. ಸೊ ಈ ಥರ ನಾನು ಅಗ್ರಿಕಲ್ಚರಲ್ಲಿ ಬಹಳ ಒಂದು ಪ್ರೀತಿ. ಇಂದಿಗೂ ನಾನು ಸಿಟಿ ಮಾರ್ಕೆಟ್ ಹಿಂದ್ಗಡೆ ಹೋದರೆ ನನ್ನ ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ, ಹಳೇ ಫ್ರೆಂಡ್ಸ್. ಸೊ ಬೆಳಗ್ಗೆ ಈ ತರಕಾರಿ ಇವೆಲ್ಲ ಮಾರಿ ಆಮೇಲೆ ಬಂದು ಸ್ನಾನ ಮಾಡಿ ಬಟ್ಟೆ ಚೇಂಜ್ ಮಾಡಿಕೊಂಡು ವಿಕ್ಟೋರಿಯಾ ಹಾಸ್ಪಿಟಲ್, ನಾನು ವಿಕ್ಟೋರಿಯಾ ಹಾಸ್ಪಿಟಲಲ್ಲೇ ಹೌಸ್ ಸರ್ಜನ್ಸಿ ಮಾಡಿದೆ. ಈ ಥರ ತರಕಾರಿ ಮಾಡಿ MBBS ಆಯಿತು, ಹೌಸ್ ಸರ್ಜನ್ಸಿ ಆಯಿತು, ಹಾಗೆ MD ಆಯಿತು. MD ಅಂದರೆ ಡಾಕ್ಟರ್ ಆಫ್ ಮೆಡಿಸಿನ್, ದೊಡ್ಡ ಡಿಗ್ರಿ. ಆ ಸಮಯದಲ್ಲಿ MD ಇದ್ದವರು ಭಾಳ ಕಮ್ಮಿ. ನಾನು ಯಾಕೆ MD ಮಾಡಿದೆ? ಸರ್ಜನ್ನು ಆಗ್ಬೋದಿತ್ತು, ಆದರೆ ನಾನು ಮೆಡಿಸಿನ್ ಯಾಕೆ ತೊಗೊಂಡೆ? ನಾನು ಭಾಳ ಯೋಚನೆ ಮಾಡಿದೆ. MS ಅಂದರೆ ಸರ್ಜರಿ ತೊಗೊಂಡ್ರೆ, ನೀವು ಒಂದು ಫ್ಯಾಮಿಲಿ ತೊಗೊಳ್ಳಿ, ಎಷ್ಟು ಸಲ ಅವರು ಸರ್ಜನ್ ಹತ್ರ ಹೋಗಿರ್ತಾರೆ? ಬಹುಶಃ ಫ್ಯಾಮಿಲಿಯಲ್ಲಿ ಒಬ್ಬ ಮೆಂಬರು ಒಂದ್ಸಲಿ ಲೈಫಲ್ಲಿ ಸರ್ಜನ್ ಹತ್ರ ಹೋಗೋ ಒಂದು ಅವಕಾಶ ಬಂದಿರ್ಬೋದು. ಮಿಕ್ಕಿದ್ದು ಲೈಫ್ ಅವರು ಸರ್ಜನ್ ನೋಡೋದು ಬಹಳ ರೇರು. ಆದರೆ ಎಲ್ಲದಕ್ಕಿಂತ ಜಾಸ್ತಿ ಅವಶ್ಯಕತೆ ಅವ್ರಿಗೆ ಯಾರ್ದು ಬರುತ್ತೆ? ಒಬ್ಬ MBBS ಡಾಕ್ಟರ್ ಅಥವಾ MD ಡಾಕ್ಟರು. MD ಆಗಿದ್ದರೆ ಇವರ ಸೇವೆ ನಾನು ಇನ್ನೊಂದಷ್ಟು ಹೆಚ್ಚಾಗಿ ಮಾಡ್ಬೋದು, MD ಮೆಡಿಸಿನ್ ಅನ್ನೇ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಈ ಸೇವಾ ಭಾವ ಒಂದು ಇನ್ನೊಂದಷ್ಟು ಲೆವೆಲ್ಗೆ ತಗೊಂಡು ಹೋಗ್ಬೋದು ಅನ್ನೋ ಒಂದು ಭಾವನೆಯಿಂದ ನಾನು MD ಮೆಡಿಸಿನ್ ಮಾಡಿದೆ. ಈ MBBS ಆದಮೇಲೆ MD ಆದಮೇಲೆ ತಿರ್ಗಾ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ನಾವು ಓದಿರೋದು, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ನಾವು ಎಲ್ಲ ಕಲ್ತಿರೋದು. ಅವರು ಬಡವರೇ, ಶ್ರೀಮಂತರು ಗೌರ್ಮೆಂಟ್ ಹಾಸ್ಪಿಟಲ್ ನಿಮಗೆ ಸಿಕ್ಕೋದಿಲ್ಲ. ಆದರೆ ಇಂಥವ್ರನ್ನೇ ನಾವು ಪರೀಕ್ಷೆ ಮಾಡಿ ನಮ್ಮ ಡಿಗ್ರಿ, ಈ ಒಂದು MBBS ಡಿಗ್ರಿ ಆಗಲಿ, MD ಡಿಗ್ರಿ ಆಗಲಿ, ಯಾವುದೇ ಡಿಗ್ರಿ ಆಗಲಿ, ಅವರಿಂದ ನಾವು ಪಟ್ಟಿರೋವಂಥ ಡಿಗ್ರಿ ಇದು. ಅವ್ರನ್ನ ಮರೆಯೋಕ್ಕೆ ಸಾಧ್ಯವೇ?
ಅವರು ನಮಗೆ ಲೈಫಲ್ಲಿ ಇಂಥ ಒಂದು ಶಕ್ತಿ ಕೊಟ್ಟಿದ್ದಾರೆ, ನಮಗೆ ಒಂದು ಊಟ ಮಾಡುವಂಥ ಒಂದು ದಾರಿ ತೋರಿಸಿದ್ದಾರೆ. ಇದು ಬಂದಿರೋದೇ ಅವರಿಂದ. ಅದರಿಂದ ಈ ಸೇವೆ ನಾವೆಲ್ಲ, ನಾನೇ ಅಲ್ಲ, ನನ್ನ ಜೊತೆಯಲ್ಲಿ ಈಗ ಬರ್ತಾ ಇರೋಂಥ ಹೊಸ ಯಂಗರ್ ಡಾಕ್ಟರ್ಸ್ಗೂ ನನ್ನ ಮನಸ್ಸಿನಲ್ಲಿರೋ ಭಾವನೆ ಇದೆ, ಅವರು ಮರಿಲೇಬಾರ್ದು. ನನಗೆ ಕೇಳಿದ್ರು ಯಾರೋ, ನಿನ್ನ ಲೈಫಲ್ಲಿ ನಿನ್ನ ಆಂಬಿಷನ್ ಏನು? ಅವತ್ತು ನಾನು ಹೇಳಿದೆ, ನಾನು ಅಣ್ಣವರು ಡಾಕ್ಟರ್ ಆಗಬೇಕು. ಇದು MBBS 1973 ನಾನು ಆವಾಗ ಡ್ರೀಮು ಮಾಡ್ತಾ ಇರಲಿಲ್ಲ, ಅದು ನಿಜ ಆಗುತ್ತೆ ಅಂತ ಹೇಳಿ ನಾನು ಅಣ್ಣವರು ಡಾಕ್ಟರ್ ಆಗಿದ್ದೆ. ಅಣ್ಣವರು ಸೇವೆ ಮಾಡೋದು 22 ವರ್ಷ ನಾನು ಅಣ್ಣವ್ರ ಸೇವೆ ಮಾಡೋ ಒಂದು ಸೌಭಾಗ್ಯ ದೇವರು ನನಗೆ ಕೊಟ್ಟರು. ಅದು ನಾನು ಎಂದೂ ಮರೆಯಲಾರೆ. ಇವತ್ತು ನಾನು ಹೀಗಿದ್ದೀನಿ ಅಂತ ಕಾರಣ ಸಾಹೇಬರು, ಅಣ್ಣವರೇ. ಅವ್ರು ನನಗೆ ಕೊಟ್ಟಿರೋ ಪ್ರೀತಿ, ನನಗೆ ಕೊಟ್ಟಿರೋ ಮರ್ಯಾದೆ, ನನಗೆ ಕೊಟ್ಟಿರೋ ಪೊಸಿಷನ್ ಹೇಳೋಕ್ಕೆ ಸಾಧ್ಯವಿಲ್ಲ. ಈ 22 ವರ್ಷ ನಾನು ಅಣ್ಣವ್ರ ಸೇವೆ ಮಾಡೋದು, ಪ್ರತಿ ದಿನ ನನಗೊಂದು ಹೊಸ ಪಾಠ, ಹೊಸ ಒಂದು ಲೆಸನ್ ಲೈಫಲ್ಲಿ ಕಲ್ತಿರೋದು. ಅದೊಂದು ದೊಡ್ಡ ಪುಸ್ತಕ ಬರೀಬೋದು. ನಾನು ಡಾಕ್ಟರ್ ಆಗಿರೋದ್ರಿಂದ ಇಂಥ ಮಹಾ ವ್ಯಕ್ತಿಗಳು ಸೇವೆ ಮಾಡುವಂಥ ಒಂದು ಅವಕಾಶ ನನಗೆ ಸಿಕ್ಕಿತ್ತು. SM ಕೃಷ್ಣ ಸಾಹೇಬರು. SM ಕೃಷ್ಣ ಸಾಹೇಬರು ಇನ್ನೊಂದು ಮಹಾ ವ್ಯಕ್ತಿ. ಕರ್ನಾಟಕಕ್ಕೆ ಹೊಸ ಡೈರೆಕ್ಷನ್ ಕೊಟ್ಟಿದ್ದರು. ಕರ್ನಾಟಕಕ್ಕೆ, ಬೆಂಗಳೂರಿಗೆ ಒಂದು ಹೊಸ ದಾರಿ, ಹೊಸ ರೂಪ, ಒಂದು ಇಂಟರ್ನ್ಯಾಷನಲ್ ಇಮೇಜ್ ಅನ್ನೋದು ಸಾಹೇಬರಿಂದನೇ ಬಂದಿತ್ತು. ನಾನು ಅವ್ರ ಹತ್ರ ಭಾಳ ಶಿಸ್ತು, ಭಾಳ ಡಿಸಿಪ್ಲಿನು ಸಾಹೇಬ್ರ ಹತ್ರ ಕಲಿತೆ. ನಾನು ವೀರೇಂದ್ರ ಪಾಟೀಲ್ ಸಾಹೇಬ್ರನ್ನೂ ನಾನು ನೋಡ್ತಾ ಇದ್ದೆ. ಅವರು ಅಷ್ಟೇ ಭಾಳ ಸ್ಟ್ರಿಕ್ಟ್ ಡಿಸಿಪ್ಲಿನ್. ಟೈಮ್ ಅಂದರೆ ಟೈಮ್. ನಾನು ಇಂಥ ಸಮಯ ಸಾಹೇಬ್ರನ್ನ, ವೀರೇಂದ್ರ ಪಾಟೀಲ್ ಸಾಹೇಬ್ರು ನೋಡಬೇಕಂದ್ರೆ ಅಂಥ ಸಮಯ ನಾನು ಅಲ್ಲಿ ಇರಬೇಕು. ಈ ಥರ ಅವ್ರ ಹತ್ರನೂ ನಾನು ಭಾಳ ಒಂದು ಕಲ್ತಿದ್ದೆ. ನಾನು ಚಿಕ್ಕ ವಯಸ್ಸಿಂದ ನಮ್ಮ ಮೈಸೂರು ಮಹಾರಾಜರಿಗೂ ನಾನೇ ಡಾಕ್ಟರ್ ಆಗಿದ್ದೆ. ಮಹಾರಾಜರನ್ನು ನೋಡೋಕ್ಕೆ ಹೋದಾಗ ಬಹಳ ಒಂದು ಹೆಮ್ಮೆ ಪಡುವಂಥ ವಿಚಾರ ನಾನು ನಿಮ್ಮ ಹತ್ರ ಹೇಳಬೇಕು. ಮಹಾರಾಜರು ನೋಡಬೇಕು ಅಂದರೆ ಫಸ್ಟ್ ಒಂದು ಬ್ಲ್ಯಾಕ್ ಕಾರ್, ಅದರಲ್ಲಿ ಕರ್ನಾಟಕ ಸಿಂಬಲ್ ಇರುತ್ತೆ, ಮಹಾರಾಜರ ಸಿಂಬಲ್ ಇರುತ್ತೆ. ಆ ಕಾರು ಮನೆಗೆ ಬರ್ತಾಯಿತ್ತು. ಆ ಕಾರಲ್ಲಿ ನನ್ನ ಬ್ಯಾಗ್ ಇಟ್ಕೊಳ್ಳೋರು ಒಬ್ಬರು, ಬಾಗಲ್ ತೆಗಿಯೋರು ಇನ್ನೊಬ್ಬರು. ಬೆಂಗಳೂರು ಅರಮನೆಗೆ ನನ್ನ ಕರ್ಕೊಂಡು ಹೋಗ್ತಾಯಿದ್ರು ಮಹಾರಾಜರಿಗೆ ಇನ್ಸುಲಿನ್ ಇಂಜೆಕ್ಷನ್ ಕೊಡೋ. ಆಗ ಬೆಂಗಳೂರು ಅರಮನೆ ಹೋದಾಗ ಅಲ್ಲಿ ಕಾರ್ ನಿಂತು ಕೂಡಲೇ ಬಾಗಲ್ ತೆಗೆಯೋದಕ್ಕೆ ಇನ್ನೊಬ್ರು, ಒಳ್ಳೆ ನೀವು ನೋಡಿರ್ತೀರಿ ಸಿನಿಮಾಗಳಲ್ಲಿ ಅಂಥ ಡ್ರೆಸ್ಸು, ಒಳ್ಳೆ ಸಿಲ್ವರು, ಬ್ರಾಸ್, ಫಸ್ಟ್ ಕ್ಲಾಸ್ ಸೆಲ್ಯೂಟ್ ಮಾಡೋರು. ನಾನು ಚಿಕ್ಕ ಡಾಕ್ಟ್ರು, ನಾನು ಯಾರೂ ಇಲ್ಲ, ಒಂದು ಸಾಧಾರಣವಾದಂಥ ಡಾಕ್ಟ್ರು. ಅಷ್ಟೊಂದು ಮರ್ಯಾದೆ. ನನ್ನ ಬ್ಯಾಗ್ ಒಂದು ತೊಗೊಳ್ಳೋರು ಇನ್ನೊಬ್ಬರು. ಆಯಿತು, ನಾನು ಅವ್ರ ಹಿಂದೆನೇ ಹೋಗ್ಬೇಕು, ಅವ್ರ ಮುಂದೆ ನಾನು ನಡೆಯಂಗಿಲ್ಲ. ಈ ಥರ ಎಲ್ಲ ಒಂದು ಕೆಲವು ರೂಲ್ಸ್ ಮಹಾರಾಜರು ನೋಡಬೇಕಂದ್ರೆ. ಮಹಾರಾಜರು ಮೇಲೆ ರೂಮ್, ಬೆಂಗಳೂರು ಅರಮನೆಯಲ್ಲಿ ನಾವು ಇವ್ರನ್ನ ಹೋಗುವಾಗ ಅವರು ನಮ್ಮನ್ನು ಅನೌನ್ಸ್ ಮಾಡ್ತಾರೆ, ಡಾಕ್ಟರ್ ಬಂದಿದ್ದಾರೆ ಅಂತ ಮಹಾರಾಜರಿಗೆ. ಸೊ ಆಗ ನಾವು ಒಳಗೆ ಹೋಗೋದು. ಈ ಥರ ನಮ್ಮ ಮಹಾರಾಜರನ್ನ ನೋಡಿ ನನ್ನಲ್ಲಿ ಒಂದು ಹೆಮ್ಮೆ, ಒಂದು ದೊಡ್ಡ ಫೀಲಿಂಗು. ಈ ಥರ ಮಹಾರಾಜರು, ನಮ್ಮ ಕೃಷ್ಣ ಸಾಹೇಬರು, ದೇವರಾಜರ್ ಸಾಹೇಬರು, ದೇವರಾಜರ್ಸ್ ಫ್ಯಾಮಿಲಿ, ಮಹಾರಾಜರ ಫ್ಯಾಮಿಲಿ, ದೊಡ್ಡ ದೊಡ್ಡವ್ರನ್ನೆಲ್ಲ ನೋಡಿ 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 ನಾನು ಭಾಳ ದೊಡ್ಡ ಡಾಕ್ಟ್ರು ಅಂತ ತಿಳ್ಕೊಳ್ಳೋ ಒಂದು ಜಂಬ ಬರ್ತಾ ಇತ್ತು ನನಗೆ. ಸರಿ, ಹೀಗಿರುವಂಥ ಒಂದು ಸಮಯದಲ್ಲಿ, ದೊಡ್ಡವನಾಗ್ತಾ ಇರೋ ಸಮಯದಲ್ಲಿ ನಿಮಗೆಲ್ಲ ಒಂದು ಘಟನೆ, ಇನ್ನೊಂದು ಘಟನೆ ನಾನು ಹೇಳಬೇಕು. ಒಂದ್ಸಲಿ ನಾನು ಕ್ಲಿನಿಕ್ಕಲ್ಲಿ ಕೂತ್ಕೊಂಡು ಪೇಷಂಟ್ಗಳು ನೋಡ್ತಾ ಒಂದು ಫೋನ್ ಬಂತು. ಆ ಫೋನಲ್ಲಿ ಅವ್ರು ಹೇಳಿದ್ರು, ನಾನು ಡಾಕ್ಟರ್ ರಾಜ್ಕುಮಾರ್ ಸಾಹೇಬ್ರ ಮನೆಯಿಂದ, ಅಣ್ಣವ್ರ ಮನೆಯಿಂದ ಮಾತಾಡ್ತಾ ಇದ್ದೀನಿ, ಅಣ್ಣ ಅವರು ತಮ್ಮನ್ನು ನೋಡ್ಬೇಕಂತೆ. ಆಯಿತು ನನಗೆ ನಾನು ಇನ್ನೇನು ಹೇಳಬೇಕು, ನನ್ನ ಜೀವನದಲ್ಲಿ ಅದೊಂದೇ ಒಂದು ಲಕ್ಷ್ಯ ಇದ್ದಿತ್ತು. ಸೊ ಫೋನ್ ಕಾಲ್ ಬಂತು. ನಾ ಫೋನಲ್ಲಿ ಅವ್ರು ಹೇಳಿದ್ರೆ ಆಯಿತು ನಾನು ತಕ್ಷಣ ಬರ್ತೀನಿ ಅಂತ. ಇಲ್ಲ ನೀವು ಬರಬೇಡಿ, ಅಣ್ಣವರೇ ನಿಮ್ಮ ಕ್ಲಿನಿಕ್ ಬರ್ತಾರೆ ಅಂತ ಅವ್ರು ಹೇಳಿದ್ರು. ಇನ್ನೂ ಒಂದಷ್ಟು ಶಾಕ್ ಆಯಿತು ನನಗೆ. ಆಯಿತು ಸರ್, ನಾನು ಕಾಯ್ತಾ ಇರ್ತೀನಿ. ಹಾಗೆ ನನ್ನ ಕ್ಲಿನಿಕಲ್ಲಿ ಪೇಷಂಟ್ ನೋಡ್ತಾ ಒಂದು ಸುಮಾರು 20 ಜನ 25 ಜನ ಪೇಷಂಟ್ಸ್ ಕೂತಿದ್ರು. ಸಾಯಂಕಾಲ ಸುಮಾರು ಒಂದು 6 o'clock ಆಗಿರಬೇಕು. ಒಂದು 10-15 ನಿಮಿಷದಲ್ಲೇ ಅಣ್ಣವ್ರ ಕಾರ್ ಬಂತು. ನಮ್ಮ ಸೆಕ್ರೆಟರಿ ಅವ್ರು ಬಂದು ಹೇಳಿದ್ರು, ಸರ್ ಅಣ್ಣವ್ರು ಬಂದಿದ್ದಾರೆ. ಸರ್ ನಾನು ತಕ್ಷಣ ಎದ್ದು ಹೊರಗೋದೆ. ಅಣ್ಣವ್ರ ಕ್ಲಿನಿಕ್ ಒಳಗಡೆ ಬರೋಕ್ ಮುಂಚೆನೆ ನಾನು ಅವರಿಗೆ ಪಾದಕ್ಕೆ ನಮಸ್ಕಾರ ಮಾಡೋಣ ಅಂತ ಹೇಳಿ ಈಗ ಬೆಂಡ್ ಮಾಡ್ತಾ ಇದ್ದೆ. ಆದರೆ ನೋಡಿ, ಇಂಥ ಮಹಾಪುರುಷ ನನಗಿಂತ ಸ್ಪೀಡಾಗಿ ಅವರೇ ನನ್ನ ಕಾಲಿಗೆ ನಮಸ್ಕಾರ ಮಾಡಿದ್ರು. ವೈದ್ಯೋ ನಾರಾಯಣ ಹರಿ ಡಾಕ್ಟ್ರೇ
ನೀವು ನನ್ನ ಪಾದ ಮುಟ್ಟಬಾರದು, ನೀವು ವೈದ್ಯರು ನಮಗೆ ದೇವರ ಸಮಾನ ಅಂತ ಹೇಳಿ, ನಿಮ್ಮ ಜಾಗ ಅಲ್ಲಲ್ಲ ಇಲ್ಲಿ ಅಂತ ಹೇಳಿ ನನ್ನ ಅವರು ತಪ್ಪಿಕೊಂಡ್ರು. ಅವತ್ತು ನಾನು ಬಿದ್ದೆ, ಅವತ್ತು ನನಗೆ ಹೊಡಿತು ಸಿಡಿಲು. ನೀನು ಯಾವನು ದೊಡ್ಡ ಡಾಕ್ಟರ್ ಏನಲ್ಲಪ್ಪ, ಇಲ್ಲಿದ್ದಾರೆ ಮಹಾಪುರುಷರು, ಇಷ್ಟು ದೊಡ್ಡ ಮಹಾಪುರುಷರೇ ನಿನಗೆ ಪ್ರಣಾಮ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾರೆ, ನೀನೇನು ನೀವು ನೋಡಿ ನೀನು ದೊಡ್ಡವನಂತ ತಿಳ್ಕೊಂಡು ಅವತ್ತು ನಾನು ಬಿದ್ದೆ. ಇಂದಿಗೂ ಆ ಹ್ಯೂಮಿಲಿಟಿ ಅಂದ್ರೇನು, ಮಹಾವ್ಯಕ್ತಿ ಅಂದ್ರೇನು, ದೊಡ್ಡತನ ಅಂದ್ರೇನು ಅಂದು ಅವತ್ತು ಅಣ್ಣವ್ರು ನೋಡಿ ನಾನು ಕಲ್ತಿರೋ ಒಂದು ಪಾಠ, ಅದು ಎಂದಿಗೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಒಂದ್ಸಲಿ ಅಣ್ಣವ್ರಿಗೆ ಒಂದು ಕಾಲದು ಒಂದು ಆಪರೇಷನ್ ಆಗಬೇಕಾಯ್ತು, ದೊಡ್ಡ ಆಪರೇಷನ್ ಆಗಿದೆ. ಆಪರೇಷನ್ ಆಗಿ ಬಹುಶಃ ಒಂದು ಬೆಳಗ್ಗೆ 4 ಗಂಟೆಗೆ ಆಪರೇಷನ್ ಆಯಿತು. 8 ಗಂಟೆ ಸಮಯಕ್ಕೆ ಅಣ್ಣವ್ರು ಫುಲ್ ಕಾನ್ಷಿಯಸ್ ಬಂತು. ICUನಲ್ಲಿದ್ದೀವಿ, ನಾನು ಒಂದು ಸ್ಟೂಲಲ್ಲಿ ಅಣ್ಣವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ, ಮಾನಿಟರ್ ಮಾಡ್ತಾ ಇದ್ದೆ. 10 ಗಂಟೆ ಅಷ್ಟೊತ್ತಿಗೆ ಆಪರೇಷನ್ ಮಾಡಿರುವಂಥ ಡಾಕ್ಟರ್ ಬಂದರು. ಅವ್ರು ಹಾಗೆ ಬಂದರು, ಅಣ್ಣವರು ಎದ್ದು ನಿಂತ್ಕೊಳ್ತಾ ಇದ್ದಾರೆ. ಆಪರೇಷನ್ ಆಗಿರೋದು ಕಾಲ್ಗೆ. ನಾವು ಸರ್ ಎದ್ದೊಳ್ಬೇಡಿ ಅಂತೀವಿ. ಅವ್ರು ಹೇಳ್ತಾರೆ, ಇಲ್ಲ ಡಾಕ್ಟರ್ ಬಂದಿದ್ದಾರೆ, ನಾನು ಮಲ್ಕೊಂಡು ಹೇಗೆ ನಮಸ್ಕಾರ ಮಾಡಲಿ. ಆಗ ಎದ್ದು ನಿಂತ್ಕೊಂಡು ಅಣ್ಣವ್ರು ಡಾಕ್ಟ್ರಿಗೆ ನಮಸ್ಕಾರ ಮಾಡಿದ್ದು ಬಹಳ ಆಶ್ಚರ್ಯವಾದಂಥದ್ದು. ಅಷ್ಟು ಮರ್ಯಾದೆ. ಡಾಕ್ಟರ್ ಅವ್ರ ಕೈ ಇಟ್ಕೊಂಡು 1-2 ಹೆಜ್ಜೆ ಮಾಡಿಸಿ ಬಹಳ ಖುಷಿ ಆದ್ರು ಡಾಕ್ಟ್ರು. ಆಪರೇಷನ್ ಆಗಿರೋ 4 ಗಂಟೆಯಲ್ಲೇ ಅಣ್ಣವ್ರು ಈ ಥರ ನಿಂತ್ಕೊಂಡ್ರಲ್ಲ ಅಂತ ಹೇಳಿ ಚೆನ್ನಾಗಾದ್ರು ಅಣ್ಣವ್ರು. ಸೆಲ್ಫ್ಲೆಸ್ನೆಸ್ ಅಂದ್ರೆ ಏನು ಅಂದರೆ ಬರೀ ನಾವು ಮಾಡೋದೇ ಅಲ್ಲ, ಇದು ನೋಡ್ಬೇಕು, ನೋಡಿ ಅನುಭವಿಸಿದ್ರೆ ಗೊತ್ತಾಗುತ್ತೆ. ನಾನು ಅಣ್ಣವ್ರಿಗೆ ಅವತ್ತು 102, 103 ಜ್ವರ ಇತ್ತು, ಬಹಳ ಹೈ ಫೀವರ್. ಸಾಹೇಬ್ರಿಗೆ ಇಂಜೆಕ್ಷನ್ ಕೊಟ್ಟೆ ಅವತ್ತು. ಸರ್ ನೀವು ರೆಸ್ಟ್ ಮಾಡಿ, ದಯವಿಟ್ಟು ಏನು ಮಾಡಕ್ಕೆ ಹೋಗ್ಬೇಡಿ, ಇವತ್ತು ಏನಿದ್ರು ನೀವು ಹೋಗಿ. ಆಯ್ತು ಅಂತ ಹೇಳಿದ್ರು. ನನಗೆ 2 ಗಂಟೆಗೆ ಫೋನ್ ಬಂತು, ಸಾಹೇಬರು ಎದ್ದು ರೆಡಿ ಆಗಿಬಿಟ್ಟಿದ್ದಾರೆ. ಎಲ್ಲಿ ಹೋಗ್ಬೇಕು? ಅವತ್ತು ಒಂದು ಕನ್ನಡ ಸಂಬಂಧಪಟ್ಟಿರುವಂತಹ ಒಂದು ಮೆರವಣಿಗೆ ಇತ್ತು ವಿಧಾನಸೌಧದಲ್ಲಿ. ಅದರಲ್ಲಿ ಅಣ್ಣವ್ರು ಹೋಗ್ಲೇಬೇಕು ಅಂತ ಹಠ. ನಾನು ಹೇಳೋದು, ಸರ್ ಇವತ್ತು ಮಾತ್ರ ಆಗಲ್ಲ, ಈಗಾಗಲೇ ನಿಮಗೆ 102, 100 ಆದರೂ ನಾವು ಹೋದ್ವಿ. ಅಣ್ಣವ್ರ ಜೊತೆಲಿ ಕಾರಲ್ಲಿ ಹೋದ್ ನಮ್ಮನ್ನು ಹೇಗೂ ಎತ್ಬಿಟ್ಟು ಒಂದು ವ್ಯಾನ್ ಮೇಲೆ ಸ್ಟೇಜ್ ಮಾಡಿ ಅಣ್ಣವ್ರು ಅಲ್ಲಿಂದ ಅಷ್ಟು ಇದಾಗಿದ್ರು ಭಾಷಣ ಕೊಟ್ಟು ಬಹಳ ಪ್ರೋತ್ಸಾಹ ಮಾಡಿ ಕನ್ನಡ ಬಗ್ಗೆ ಇಲ್ಲಿ ನಾವು ಇನ್ನೇನು ಮಾಡಬೇಕು ಅನ್ನೋ ಒಂದು ಒಳ್ಳೆ ದಾರಿಯನ್ನು ಅವ್ರು ತೋರಿಸಿ ಅವತ್ತು ಹೇಳಿದ್ರು. ಆ ಬಿಸಿಲಲ್ಲಿ 103 ಜ್ವರ, ಬಾಯೆಲ್ಲ ಒಣಗ್ಬಿಟ್ಟಿತ್ತು. ನನ್ನ ಹತ್ರ ಹಿಂಗೆ ನೋಡಿ ಅಣ್ಣವ್ರು ಹೇಳಿದ್ರು, ಡಾಕ್ಟ್ರೇ ಸ್ವಲ್ಪ ನೀರು ಸಿಗುತ್ತಾ? ಹೌದು ಸರ್. ತಕ್ಷಣ ಪಕ್ಕದಲ್ಲಿ ಎಲ್ಲಿ ನೀರಿರಲಿಲ್ಲ, ಪಕ್ಕದಲ್ಲಿ ಹೇಳಿದೆ, ಅವರು ಅಲ್ಲಿ ಹೇಳಿದ್ರು, ಅವರಲ್ಲಿ ಹೇಳಿದ್ರು. ಹಾಗೆ ಒಂದು ಬಾಟಲ್ ನೀರು ಬಂತು. ನಾನು ಓಪನ್ ಮಾಡಿ ಅಣ್ಣವ್ರಿಗೆ, ನೀರು ಕುಡೀರಿ ಸರ್. ನೀರು ಬಂತು. ಅವ್ರು ನೀರು ಹಿಂಗೆ ಬಾಟ್ಲ್ ಹಿಂಗೆ ತಗೊಂಡ್ರು, ಕುಡಿಲಿಲ್ಲ. ಅವ್ರು ಹಿಂಗೆ ನೋಡಿದ್ರು, ಪಕ್ಕದಲ್ಲಿ ನೋಡಿ, ಅಣ್ಣ ನೀನು ಸ್ವಲ್ಪ ಕುಡಿ, ಒಂದು ಸ್ವಲ್ಪ ಕುಡಿ. ಅವ್ರು ಇಲ್ಲ ನೀವು ಕುಡಿರತ್ತೆ, ಇಲ್ಲ ನೀನು ಕುಡಿದ್ಮೇಲೆ ಕೊಡ್ತೀನಿ. ಅವ್ರು ಕುಡಿದ್ರು ಒಂದಷ್ಟು, ಆಮೇಲೆ ಇನ್ನೊಬ್ಬರು ಕೊಟ್ರು, ಆಮೇಲೆ ಇನ್ನೊಬ್ಬರು ಕೊಟ್ರು. ಹಂಗೆ ಒಬ್ಬರೊಬ್ಬರ ಹತ್ರ ಹೋಗಿ ಬಾಟಲ್ ವಾಪಸ್ ನಮ್ಮ ಕೈಗೆ ಬಂತು, ಖಾಲಿ. ನಾನು ಅಣ್ಣವ್ರಿಗೆ ಹೇಳಿದೆ, ಸರ್ ಖಾಲಿ ಆಗಿತ್ತು. ನನಗೆ ಗೊತ್ತಿತ್ತು ಅಂತ ಅವ್ರು ಹೇಳಿದ್ರು. ಈ ಥರ 103 ಜ್ವರ, ಬಿಸಿಲು, ನಾವು ವ್ಯಾನ್ ಮೇಲಿದ್ವಿ, ಬಿಸಿಲಲ್ಲಿ ಬಾಯೆಲ್ಲ ಒಣಗ್ಬಿಟ್ಟಿದೆ. ಅವ್ರಿಗೆ ನಾನಿದ್ರೆ ಅರ್ಧ ಬಾಟ್ಲು ಕುಡಿದ್ಬಿಟ್ಟು ಇನ್ನೊಬ್ರು ಕೊಡ್ತಾ ಇದ್ದೆ. ನೋಡಿ ಸೆಲ್ಫ್ಲೆಸ್ ತನ, ಪ್ರೀತಿ ಅಂದ್ರೇನು, ಒಬ್ಬರು ತನ್ನ ಥರಾನೇ ಇನ್ನೊಬ್ರಿಗೂ ಇಷ್ಟೊಂದು ಇದಾಗ್ತಾ ಇದೆ ಅನ್ನೋ ಒಂದು ಭಾವನೆ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ಮಾಡಿರೋದು. ನನ್ನ ಭಾನುವಾರದ್ದು ವಿಲೇಜ್ ಕ್ಲಿನಿಕ್ ಬೇಗೂರು ಗ್ರಾಮದಲ್ಲಿ. ನೀವು ಯಾಕೆ ಬೇಗೂರಲ್ಲಿದ್ದೀರಿ ಅಂತ ತಾವು ಕೇಳ್ಬೋದು. ಬೇಗೂರು ಗ್ರಾಮದಲ್ಲಿ ನಾನು ಈ ಥರ ಜಮೀನು ನೋಡ್ತಾ ಈ ಕ್ಲಿನಿಕ್ ಒಂದು ಸೆಟಪ್ ಮಾಡ್ತೀನಿ ಹೋಗ್ತಾ ಇರುವಾಗ, ಆ ಮೇನ್ ರೋಡಿಂದ ಜಸ್ಟ್ ತಿರುಗು ಅಲ್ಲಿ ಟರ್ನಿಂಗಲ್ಲಿ ನನ್ನ ಗಾಡಿ ನಿಲ್ಲಿಸಿದೆ. ಅಲ್ಲಿ ಒಬ್ಬರು ಅಜ್ಜಿ ಇದ್ರು. ಅಜ್ಜಿ ಹೆಸರು ಗಂಗಮ್ಮ ಅಂತ ನನಗೀಗ ಗೊತ್ತಾಯ್ತು. ಈ ಅಜ್ಜಿಗೆ ಸುಮಾರು 75-80 ಇಯರ್ಸ್ ಇರುತ್ತೆ. ಕೋಲು, ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಕೈಯೆಲ್ಲ ನಡುತ್ತಾ ಇದೆ. ಅಜ್ಜಿ ಜೊತೆಯಲ್ಲಿ ಮೊಮ್ಮಗ ಇದ್ದಾನೆ, ಅವನ ಕೈಯಲ್ಲಿ ಒಂದು ಸ್ವಲ್ಪ ನೀರಿದೆ. ಕಾರ್ ನಿಲ್ಲಿಸಿ ನಾನು ನೋಡ್ತೀನಿ, ಅಜ್ಜಿ ಉಸಿರಾಡೋಕ್ಕಾಗ್ತಾ ಇಲ್ಲ, ಅಷ್ಟೊಂದು ಬ್ರೀತಿಂಗ್ ಡಿಫಿಕಲ್ಟಿ. ನಾನು ಅವತ್ತು ಅವ್ರು ನೋಡದೆ ಇದ್ರೆ ಇನ್ನು ಉಸಿರು ಯಾವ ಟೈಮಲ್ಲಿ ನಿಂತೋಗ್ಬಿಡುತ್ತೋ ಅನ್ನೋ ಸ್ಥಿತಿಯಲ್ಲಿತ್ತು. ನಾನು ಎಲ್ಲಿಗೆ ಹೋದರೂ ನನ್ನ ಜೊತೆಯಲ್ಲಿ ನನ್ನ ಔಷಧಿಗಳು ಸಹ ಇದ್ದೇ ಇರ್ತವೆ.
ನೋಡಿ ತೆಗೆದು ನಾನು ಅಜ್ಜಿನ ತಕ್ಷಣ ಕಾರ್ ನಿಲ್ಲಿಸಿ ನೋಡಿ ನಾನು ನೋಡ್ತೀನಿ ಭಾಳ ವೀಸಿಂಗ್, ದಮ್ಮು, ಆಸ್ತಮಾ. ಬೆಂಗಳೂರು ಸುತ್ತಮುತ್ತ ಆಸ್ತಮಾ ಭಾಳ ಇದೆ. ಸೊ ಅಜ್ಜಿಗೆ ನಾವು ಟ್ರೀಟ್ಮೆಂಟ್ ಕೊಡದೇ ಇದ್ರೆ ಉಸಿರು ಖಂಡಿತ ನೀವು ಕೈಯೆಲ್ಲ ಬ್ಲೂ ಆಗಿಬಿಟ್ಟಿತ್ತು, ಅಂದರೆ ಆಕ್ಸಿಜನ್ ರಕ್ತದಲ್ಲಿಲ್ಲ. ಸೊ ತಕ್ಷಣ ನಾನು ಇಂಜೆಕ್ಷನ್ ಡೆರಿಫಿಲಿನ್ನು, ಇನ್ನೂ ಒಂದು ಡೆಕಡ್ರಾನ್ ಅನ್ನೋ ಇಂಜೆಕ್ಷನ್ನು ಕೊಟ್ಟು ಕೂಡಲೇ ವಿತಿನ್ ಬಹುಶಃ 7 ನಿಮಿಷ 8 ನಿಮಿಷದಲ್ಲೇ ಅಜ್ಜಿ ಆರಾಮ, ಮಾತಾಡೋ ಒಂದು ಶಕ್ತಿ ಬಂತು. ನನ್ನ ಕೈ ಇಟ್ಕೊಂಡ್ಬಿಟ್ರು, ನನ್ನ ಕಾಲು ಇಟ್ಕೊಳ್ಳೋಕೆ ಹೋದ್ರು ಅಜ್ಜಿ, ಅಷ್ಟು ವಯಸ್ಸಾಗಿರೋ ಅಜ್ಜಿ. ಅಜ್ಜಿಗೆ ಹೇಳಿದೆ ನಿಮ್ಮ ಆಶೀರ್ವಾದ ನನಗೆ ಬೇಕು. ಅವತ್ತು ಅಜ್ಜಿ ಚೆನ್ನಾಗಾಗಿರೋದ್ರಿಂದ ಆ ಒಂದು ಪುಣ್ಯ ಸ್ಥಳ ಅವತ್ತು ನಾನು ತೀರ್ಮಾನ ಮಾಡಿದೆ, ಇಲ್ಲೇ ನನ್ನ ವಿಲೇಜ್ ಕ್ಲಿನಿಕನ್ನು ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಇವತ್ತು ನಾನಿರೋದು ಬೇಗೂರು ಗ್ರಾಮ, ಬೇಗೂರು ಪಂಚಾಯತಲ್ಲಿ ಬರುತ್ತೆ, ಬೆಂಗಳೂರು ತುಮಕೂರು ಹೈವೇಯಲ್ಲಿ ಬರುತ್ತೆ. ಈ ಒಂದು ಕ್ಲಿನಿಕ್ಕು ಸ್ಟಾರ್ಟ್ ಆಗಿರೋದು 1973 ಆಗಸ್ಟ್ 15ನೇ ತಾರೀಕು, ನಮ್ಮ ಇಂಡಿಪೆಂಡೆನ್ಸ್ ಡೇ. ನಮ್ಮ ತಂದೆಯವರು ಈ ಕ್ಲಿನಿಕನ್ನು ಇನಾಗ್ರೇಟ್ ಮಾಡಿದರು. ನಾನು ಸ್ಟಾರ್ಟ್ ಮಾಡಿದಾಗ 4-10 ಜನ ಪೇಷಂಟ್ ನೋಡ್ತಾ ಇರೋದು. ಬೆಳೀತಾ 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 ಈ 4 ಜನ 10 ಜನದಿಂದ 500, 600 ಆಗಿ, 600ರಿಂದ 700 ಆಗಿ, 700ರಿಂದ 1000ವರೆಗೂ ತಲುಪಿದೆ. ಇದು ಎಲ್ಲರ ಆಶೀರ್ವಾದ, ದೇವರು ಕೊಟ್ಟಿರೋ ಅಂಥ ಈ ಶಕ್ತಿ, ನನ್ನ ಜೊತೆಯಲ್ಲಿರೋ ನನ್ನ ಫ್ಯಾಮಿಲಿ, ನನ್ನ ಸಿಬ್ಬಂದಿ, ಅವರು ನನಗೆ ಕೊಟ್ಟಿರುವಂಥ ಸಪೋರ್ಟಿಂದ ಈ ಒಂದು ಸೇವೆ ನಡೀತಾ ಇದೆ. ಇಲ್ಲಿ ಬರೀ ಪೇಷಂಟ್ಗಳು ನೋಡೋದೇ ಅಲ್ಲ, ನಾವು ಇವರಿಗೆ ಟ್ರೀಟ್ಮೆಂಟ್ ಎಲ್ಲ ಕೊಡ್ತೇವೆ. ಅವ್ರಿಗೆ ಔಷಧಿಗಳು ಏನೇನು ಬೇಕೋ ಪ್ರತಿ ಔಷಧಿ, ಅವ್ರ ಪ್ರಾಬ್ಲಮ್ಗೆ ಏನೇನು ಔಷಧಿಗಳು ಬೇಕೋ ಅವನ್ನು ನಾವು 1 ವಾರದ್ದು ಕೊಡ್ತೀವಿ. ಅದ್ರ ಜೊತೆಯಲ್ಲಿ IV ಇಂಜೆಕ್ಷನ್ ಆಗಲಿ, IM ಇಂಜೆಕ್ಷನ್ ಆಗಲಿ ಕೊಡ್ತೀವಿ. ಅದಲ್ಲದೆ ಆಸ್ತಮಾಗೆ ಬೇಕಾಗಿರುವಂಥ ನೆಬುಲೈಸೇಷನ್ ಸಹ ನಾವು ಕೊಡ್ತೀವಿ. ಇವೆಲ್ಲ ಆದಮೇಲೆ ಅವ್ರು ಅಲ್ಲಿಂದ ಒಂಚೂರು ದೂರ ಕೆಳಗೆ ನಾವು ಅವರಿಗೆ ಫಸ್ಟ್ ಕ್ಲಾಸ್ ಊಟ ಕೊಡ್ತೀವಿ. ಇವರು ಊಟ ಸಹ ಮಾಡೇ ನಮ್ಮ ಕ್ಲಿನಿಕ್, ನಮ್ಮ ವಿಲೇಜ್ ಕ್ಲಿನಿಕ್ಕಿಂದ ಹೊರಡೋದು. ಬರೀ ನಾವು ಔಷಧಿ ಕೊಟ್ಟರೆ ಸಾಲಲ್ಲ, ಅವ್ರ ಹೊಟ್ಟೆನೂ ತುಂಬಬೇಕು ಅನ್ನೋ ಒಂದು ಮನೋಭಾವನೆಯಿಂದ ಪ್ರತಿ ಭಾನುವಾರ ಮಿನಿಮಮ್ 1000 ಜನಕ್ಕೆ ನಾವು ಔಷಧಿನೇ ಅಲ್ಲದೆ ಊಟನೂ ಕೊಡ್ತೀವಿ. ಇದು ಮಾಡೋದ್ರಿಂದ ನಮಗೆಷ್ಟೋ ತೃಪ್ತಿ, ಎಷ್ಟೋ ಆನಂದ. ಅಲ್ಲಿ ಸಹ ಡಾಕ್ಟರ್ ರಾಜ್ಕುಮಾರ್ ಸಾಹೇಬರು ಪಟ ಇರುತ್ತೆ. ಅಲ್ಲಿನೂ ಬೆಳಗ್ಗೆ 6 ಗಂಟೆಯಿಂದ ಅವರು ದೇವರ ನಾಮಗಳಿಂದನೇ ನಾನು ಈ ಕೆಲಸ ಸ್ಟಾರ್ಟ್ ಮಾಡೋದು. ಅವರ ಆಶೀರ್ವಾದದಿಂದನೇ ಈ ಒಂದು ಕೆಲಸ ಮುಂದೆ ನಡೀತಾ ಇದೆ. ನಮ್ಮ ತಂದೆ, ನನ್ನ ತಾಯಿ ಇನ್ನೂ ನನ್ನ ಜೊತೆಯಲ್ಲಿದ್ದಾರೆ. ಪ್ರತಿದಿನ ಅವರ ದರ್ಶನ ಮಾಡಿಕೊಂಡು ಅವರ ಆಶೀರ್ವಾದ ನಾನು ತಗೊಳ್ತೇನೆ. ಅವರು ಕೊಟ್ಟಿರುವಂಥ ಪ್ರೋತ್ಸಾಹದಿಂದನೇ ನಾನಿವತ್ತು ಈಗ ಇಲ್ಲಿ ನಿಮ್ಮೆದುರುಗಡೆ ಇದ್ದೀನಿ. ಇಷ್ಟು ಅಲ್ಲದೆ ನೋಡಿ, ಈ ಸೇವಾ ಭಾವ ಬರೀ ಬೇಗೂರು ಗ್ರಾಮಕ್ಕೆ ಸಂಬಂಧ, ಅಲ್ಲಿ ಸುತ್ತಮುತ್ತ ಇರೋ 350 ಹಳ್ಳಿಗಳಿಂದ ಜನ ಬರ್ತಾರೆ. ಇಷ್ಟು ಜನಕ್ಕೆ ನಾವು ಸೇವಾ ಇಲ್ಲಿಂದ ಮಾಡ್ತಾ ಇದ್ದೀವಿ. ಈ ಒಂದು ಸೇವಾ ಭಾವ ಒಬ್ಬರಿಂದ ಅದು ಡೆಲ್ಲಿವರೆಗೂ ತಲುಪಿದೆ. ಅದು ಎಷ್ಟು ಪವರ್ ಇದೆ ಈ ಸೇವಾದಲ್ಲಿ ಅಂದರೆ, ನಮ್ಮ ಭಾರತ ಸರ್ಕಾರ ಕಳೆದ ವರ್ಷ ನನಗೆ ಪದ್ಮಶ್ರೀ ಅನ್ನೋ ಒಂದು ಅವಾರ್ಡನ್ನು ಕೊಟ್ಟು ಸನ್ಮಾನ ಮಾಡಿದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರ 98ರಲ್ಲೇ ನನಗೆ ನಮ್ಮ ರಾಜ್ಯೋತ್ಸವ ಅವಾರ್ಡ್, ನಮ್ಮ ಕರ್ನಾಟಕದಲ್ಲಿ ಹೈಯೆಸ್ಟ್ ಅವಾರ್ಡನ್ನು ಕೊಟ್ಟು ಸನ್ಮಾನ ಮಾಡಿದ್ದಾರೆ. ಈ ಥರ BC ರಾಯ್ ಅವಾರ್ಡ್, ನಮ್ಮ ಅಸೋಸಿಯೇಷನ್, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್, ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ನವರು BC ರಾಯ್ ಅವಾರ್ಡನ್ನು ಕೊಟ್ಟು ನನಗೆ ಸನ್ಮಾನ ಮಾಡಿದ್ದಾರೆ. ಪೇಷಂಟ್ಗಳು ಡಾಕ್ಟರ್ ಕೊಡೋ ಬೆಸ್ಟ್ ಸನ್ಮಾನ, ಬೆಸ್ಟ್ ಅವಾರ್ಡು, ಅವರು ನನಗೆ ತೋರಿಸಿರುವಂಥ ಪ್ರೀತಿ ಸದಾ ನನ್ನ ಮನಸ್ಸಲ್ಲಿದೆ, ಸದಾ ಇರುತ್ತೆ. ಇದು ನಾನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ಜನಕ್ಕೆ ಬರೀ ಈ ಟ್ರೀಟ್ಮೆಂಟ್ ಅಲ್ಲದೆ ಹೈಯರ್ ಟ್ರೀಟ್ಮೆಂಟ್ ತಾವು ನೋಡ್ತಾನೆ ಇದ್ದೀರಿ. ಈಗಾಗಲೇ ಹಾರ್ಟ್ ಕಂಪ್ಲೇಂಟ್ಸ್ ಎಷ್ಟು ಜಾಸ್ತಿ ಆಗ್ತಾ ಇದೆ. ನನ್ನ ಸಣ್ಣೊಬ್ಬ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್ ಆಗಿರೋದ್ರಿಂದ ಅವನು ಹುಟ್ಟಿರೋದೇ ಈ ಕ್ಲಿನಿಕಲ್ಲಿ, ಅವನಿಗೆ ಈ ಕೆಲಸದಲ್ಲಿ ಆಲ್ರೆಡಿ ಎಷ್ಟೋ ಇಂಟ್ರೆಸ್ಟ್ ಇರೋದರಿಂದ ಈ ಒಂದು ಸೇವೆಯನ್ನು ನಾವು ಬಹುಶಃ ಸದ್ಯದಲ್ಲೇ ಆ್ಯಡ್ ಮಾಡೋದ್ರಲ್ಲಿದ್ದೀವಿ. ಇನ್ನೂ ಮುಂದಕ್ಕೆ ಅಲ್ಲಿ ಬಹುಶಃ ಇನ್ ಪೇಷಂಟ್ ಕೇರೇ ಆಗಲಿ, ಈ ಬರೀ ಮಾಮೂಲು ಔಷಧಿಗಳಲ್ಲದೆ ಇನ್ನೇನಾದರೂ ಅವಶ್ಯಕತೆ ಇದ್ದರೆ, ಈಗಾಗಲೇ ತಿಂಗಳಿಗೊಮ್ಮೆ ನಾವು ಕ್ಯಾಟ್ರಾಕ್ಟ್ ಆಪರೇಷನ್ ಮಿನಿಮಮ್ 100 ಪೇಷಂಟ್ಗಳಿಗೆ ರೋಟರಿ ಐ ಹಾಸ್ಪಿಟಲ್ ರಾಜಾಜಿನಗರ್ ಅವರ ಹೆಲ್ಪಿಂದ ಪ್ರತಿ ತಿಂಗಳು ನಮ್ಮಲ್ಲಿ ಐ ಕ್ಯಾಂಪ್ ನಡೆಯುತ್ತೆ. ಅವರು ನಮ್ಮ ಪೇಷಂಟ್ಗಳಿಂದ ಪರೀಕ್ಷೆ ಮಾಡಿ ಈ ಪೇಷಂಟ್ಗಳನ್ನ ರೋಟರಿ ಐ ಹಾಸ್ಪಿಟಲಲ್ಲಿ ಆಪರೇಷನ್ ಮಾಡ್ತಾರೆ. ನಾವು ಅವರನ್ನು ಮತ್ತೆ ವಾಪಸ್ ನಮ್ಮ ಕ್ಯಾಂಪ್ಗೆ ಕರ್ಕೊಂಡ್ಬರ್ತೀವಿ. ಇದು ನಮ್ಮ ಜಿಮ್ಮೆದಾರಿ. ನಮ್ಮ ಕೇರಲ್ಲೇ ಈ ಐ ಕೇರು ನಡೀತಾ ಇದೆ. ನಾನು ಅಲ್ಲಿ ಬೋರ್ಡ್ ಸಹ ಹಾಕಿಲ್ಲ, ಅಲ್ಲಿ ನನ್ನ ಹೆಸರು ಅಲ್ಲಿ ಇರಲಿಲ್ಲ. ಅದು ನನ್ನ ಒಳಗಡೆ ಒಂದು ಫೀಲಿಂಗ್, ಹೆಸರೇನು ಇಡಬಾರ್ದು ಅಂಥ ಒಂದು ಜಾಗದಲ್ಲಿ ಈಗ ನೋಡಿ ಎಂಥ ಸನ್ನಿವೇಶ ಬಂದಿದೆ.
ನಮ್ಮ ಪಂಚಾಯತ್ನವರು, ನಮ್ಮ ಊರು ಟಿ ಬೇಗೂರು ಗ್ರಾಮದವರು, ಅರೆಬೊಮ್ಮನಹಳ್ಳಿ ಪಂಚಾಯತ್ನವರು ಎಲ್ಲ ಸೇರಿ ಆ ರೋಡು, ನಾನಿರೋ ಅಂಥ ರೋಡ್ ಹೆಸರನ್ನು ಡಾಕ್ಟರ್ ಬಿ ರಮಣಾರಾವ್ ರಸ್ತೆ ಅಂತ ಮಾಡಿಬಿಟ್ಟಿದ್ದಾರೆ. ನನ್ನ ಹೆಂಡತಿ ಹೇಮಾ ನನಗೆ ಹೇಳ್ತಾ ಇದ್ರು, ನೋಡು ನಿನ್ನ ಬೋರ್ಡೇ ಬೇಡ ಅಂತ ಹೇಳ್ತಾ ಇದ್ದಿ, ಇವಾಗ ದೇವರೇ ಅಲ್ಲಿ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳಿ. ಈ ಥರ ಈ ಸೇವಾ ಭಾವಕ್ಕೆ ಭಾಳ ಬೆಲೆ. ಈ ಸೇವಾ ಮಾಡ್ತಾ ಹೇಗೆ ನನ್ನ ಕೆಲವು ಅನುಭವಗಳು ನಾನು ಹೇಳ್ತೀನಿ. ಒಂದು ದಿವಸ ನಾನು ಕ್ಲಿನಿಕಲ್ಲಿದ್ದಾಗ ಇಬ್ಬರು ಓಡಿ ಬಂದರು, ಸರ್ ಬೇಗ ಬರಬೇಕು, ಗಂಗೆಯನ್ಗೆ ಮೈ ಚಾನಲ್ ಭಾಳ ಸೀರಿಯಸ್ಸು, ನೀವು ಬರದೇ ಇದ್ದೀರಾ, ಅವ್ನು ತೀರೋಗ್ತಾನೆ, ಕರ್ಕೊಂಬಪ್ಪ ನಾನು ನೋಡ್ತೀನಿ. ಯಾಕಂದರೆ ಇಷ್ಟು ಜನ ಇದ್ದರು ಸುತ್ತು. ಇಲ್ಲ ನೀವು ಬರಬೇಕು, ನಿಮ್ಮ ಕಾರಲ್ಲಿ ಬರೀ 2 ನಿಮಿಷ. ಆಯಿತು ಹೇಳ್ಬಿಟ್ಟು ನಾನು ಸರಿ ಬ್ಯಾಗು ತಗೊಂಡು 2 ನಿಮಿಷ ಅಲ್ವಾ ಅಂಥೇಳಿ ನಾನು ತಗೊಂಡು ಹೋದೆ ಕಾರ್ನ. ಅವರು ಈ ಪಕ್ಕದಲ್ಲಿರೋದಂತ ಹೇಳಿ ಕರ್ಕೊಂಡು ಹೋದ್ರಲ್ಲೋ ವಾಟ್ನಲ್ಲಿ ಗಂಗೆಯನ ಮನೆಗೆ ಹೋದ್ವಿ. ಮನೆಗೆ ಹೋಗ್ತೀನಿ, ಚಿಕ್ಕ ಮನೆ, ಲೈಟ್ ಇಲ್ಲ, ಬೆಳಕಿಲ್ಲ, ಏನಿಲ್ಲ. ಮೂಲೆಯಲ್ಲಿ ಗಂಗೆ ಇದೆ, ನನಗೆ ಗೊತ್ತು, ಗಂಗೆ ಮುಂಚೆ ನೋಡಿದ್ದೀನಿ. ಗಂಗೆ ಇದ್ದಾನೆ, ಅವನು ಕೈ ಮುಟ್ಟಿದ್ರೆ ಸುಡ್ತಾ ಇದೆ. ಒಂದು 104 ಜ್ವರ ಅಲ್ಲ, ಅವನಿಗೆ ಬಹುಶಃ 106 ಜ್ವರ ಇರ್ಬೋದು, ಇನ್ನೂ ಜಾಸ್ತಿ ಇದ್ದಿರ್ಬೋದು. ಅಂಥ ಮನುಷ್ಯ ನಾನು ನೋಡಿ ಎದ್ದು ನಮಸ್ಕಾರ ಮಾಡೋದು. ಅಷ್ಟಲ್ಲದೆ ಫಸ್ಟ್ ಅವನು ಹೇಳ್ದ, ಏಯ್ ರಾಮ ಬರ ಇಲ್ಲಿ. ರಾಮ ಯಾರು? ಗಂಗೆಯನ್ ಮಗ. ಅಲ್ಲಿ ಮೂಲೆಯಲ್ಲಿ ಚೀಲದಲ್ಲಿ ಕಳೆಕಾಯಿ ಇಟ್ಟಿದ್ದೀನಿ, ಡಾಕ್ಟರ್ ಕಾರಲ್ಲಿಡು. ನೋಡಿ ಸ್ವಾಮಿ, ಅವನು ಜೀವ ಹೋಗೋ ಸ್ಥಿತಿಯಲ್ಲಿದ್ದಾನೆ. ಅವನು ನಾನು ಇನ್ನೂ ಟ್ರೀಟ್ಮೆಂಟು ಕೊಟ್ಟಿಲ್ಲ, ಅವನಿಗೇನು ರಿಲೀಫೂ ಇಲ್ಲ, ಅಷ್ಟು ಸುಡ್ತಾ ಇರುವಂಥ ಜ್ವರದಲ್ಲಿ ಅವನು ನನ್ನ ಕೈ ಇಟ್ಕೊಂಡು ಮಗನ ಕರೆದು ಫಸ್ಟು ಆ ಚೀಲೆ ಡಾಕ್ಟರ್ ಕಾರಲ್ಲಿಡು ಅಂತ ಹೇಳ್ತಾ ಇದ್ನು. ಇಂಥ ಪ್ರೀತಿ ಇಷ್ಟೊಂದು ಎಲ್ಲಿ ಸಿಗುತ್ತೆ ನಿಮಗೆ? ಈ ಸೇವೆ ಮಾಡ್ತಾ ಇರೋದ್ರಿಂದನೇ ಈ ಥರ ನನಗೊಂದು. ನಾನು ನನ್ನ ಹೊಟ್ಟೆಪಾಳಿಗಾಗಿ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ, ದುಡಿಮೆ ಮಾಡ್ತೀನಿ. ನನಗೇನೇನು ಬೇಕೋ ಎಲ್ಲನೂ ನಾನು ಪ್ರಾಕ್ಟೀಸಿಂದ ಬರುತ್ತೆ. ಆದರೆ ಈ ಸೇವೆ ಮಾಡ್ತಾ ಇರೋದ್ರಿಂದ ಬರೋ ಅಂಥ ತೃಪ್ತಿ, ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಎಷ್ಟು ದುಡ್ಡು ಕೊಟ್ಟರೂ ಸಾಲಲ್ಲ. ಈ ಸೇವೆ ಮಾಡ್ತಾ ಇರೋದ್ರಿಂದ ನೀವು ಇನ್ನೊಂದಷ್ಟು ಕಾನ್ಫಿಡೆಂಟ್, ಇನ್ನೊಂದಷ್ಟು ಬೆಟರ್ ಡಾಕ್ಟರ್ ಆಗಿ ನಮ್ಮ ಸೊಸೈಟಿಗೆ ಎಷ್ಟೋ ಒಂದು ಪಿಲ್ಲರ್ ಆಗಿರ್ತೀರಿ ಅಂತ ಒಂದು ಮನಸ್ಸಲ್ಲಿ ನನಗೊಂದು ಭಾವನೆ ಇದೆ. ನನಗೆ ಮದುವೆ ಆಗಿದ್ದು 1975. ನನ್ನ ಹೆಂಡತಿ ಹೆಸರು ಹೇಮಾ. ಅವ್ರ ಹೆಲ್ಪಿಂದಾನೇ ನಾನು ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯವಾಗ್ತಾ ಇದೆ. ಇವತ್ತು ನಾನು ಮಾಡಿರೋವಂಥ ಪ್ರತಿ ಕಾರ್ಯದಲ್ಲಿ ಅವ್ರ ಕೈ ಇದೆ. ನಾನು ಸುಲಭವಾದಂಥ ಕೆಲಸ ಮಾಡ್ತಾಯಿದ್ದೆ, ಯಾವಾಗಲೂ ಕಷ್ಟವಾದಂಥ ಕೆಲಸ ಹೇಮನೇ ಮಾಡ್ತಾಯಿದ್ರು. ಇಂದಿಗೂ ಅದು ನಿಜ, ಇಂದಿಗೂ ಕಷ್ಟವಾದಂಥ ಕೆಲಸ ಹೇಮನೇ ಮಾಡ್ತಾಳೆ. ನನಗಿಬ್ಬರು ಮಕ್ಕಳು. ಹೇಮಾ BA ಎಕನಾಮಿಕ್ಸ್ ಆನರ್ಸ್ ಗ್ರ್ಯಾಜುಯೇಟ್, ನ್ಯೂ ಡೆಲ್ಲಿ. ಭಾಳ ಓದಿದ್ದಾರೆ, ಭಾಳ ಕಷ್ಟಪಡ್ತಾರೆ, ಅಷ್ಟೇ ಹ್ಯುಮಿಲಿಟಿ, ಅಷ್ಟೇ ಹಂಬಲ್ ಆಗಿದ್ದಾರೆ. ಸೊ ಅವರು ನನಗಿರೋವಂಥ ಪ್ರತಿ ಪೇಷಂಟ್ನು ನೋಡಿಕೊಂಡು ವಿಚಾರಿಸಿ, ಈ ಡಾಕ್ಟ್ರು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲ ಅಂತ ಕೇಳಿ ಎಲ್ಲ ನೋಡ್ಕೊಳ್ಳೋಂಥದ್ದು ಇಂದಿಗೂ ಅವರೇ ನೋಡ್ಕೊಳ್ತಾರೆ. ನನ್ನ ಫಸ್ಟ್ ಸಣ್ಣ ಹೆಸರು ಚರಿತ್. ಈಗ DM ಕಾರ್ಡಿಯಾಲಜಿ, ಹಾಗಂದರೆ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್. ಸದಾ ಆ್ಯಂಜಿಯೋಗ್ರಾಮ್ಸು, ಆ್ಯಂಜಿಯೋಪ್ಲಾಸ್ಟಿಸ್ ತಾವು ಕೇಳಿರ್ತೀರಿ. ಸೊ ನನ್ನ ಕೆಲಸವನ್ನು ಇನ್ನೂ ಒಂದು ಸ್ವಲ್ಪ ಮುಂದೆ ತೊಗೊಂಡು ಹೋಗ್ತಾ ಇದ್ದಾನೆ. ಅವನು ನನ್ನ ಜೊತೆಯಲ್ಲಿ ಸಂಡೇಸ್ ಬಂದು ಈ ಬಡವರ ಸೇವೆಯನ್ನು ಮಾಡ್ತಾನೆ. ಈ ಚರಿತ್ ಆದಮೇಲೆ ನೆಕ್ಸ್ಟು ಎರಡನೇ, ಅವನಿಗೂ ಚರಿತ್ಗೆ ಮದುವೆ ಆಗಿದೆ. ನನ್ನ ಸೊಸೆ ಹೆಸರು ಶಾಂತಿನಿ, ಅವಳು ಡಾಕ್ಟ್ರೇ. ಈ ಚರಿತ್ಗೆ 2 ಮಕ್ಕಳು, 2 ಗಂಡು ಮಕ್ಕಳೇ. ಸೊ ನನಗೆ 2 ಮೊಮ್ಮಕ್ಕಳಿದ್ದಾರೆ, ರಾಮ್ ಆ್ಯಂಡ್ ಎರಡನೇ ಅವನು ಅರ್ನವ್. ಇವರು ನನ್ನ ಜೊತೆಯಲ್ಲೇ ಇರ್ತಾರೆ. ಸೊ ಇವ್ರು ನನ್ನ ಜೊತೆಯಲ್ಲಿ ಇರೋದ್ರಿಂದ ನನಗೆ ಭಾಳ ಒಂದು ಸ್ಯಾಟಿಸ್ಫ್ಯಾಕ್ಷನು, ಭಾಳ ಒಂದು ಖುಷಿ. ನನ್ನ ಕ್ಲಿನಿಕ್ ಆದಮೇಲೆ ಅವ್ರ ಜೊತೆಯಲ್ಲೇ ಎಷ್ಟೋ ಸಮಯ ನಾನು ಸ್ಪೆಂಡ್ ಮಾಡ್ತೀನಿ. ಚರಿತ್ ಆದ ನಂತರ ಡಾಕ್ಟರ್ ಅಭಿಜಿತ್, ಇವನು ಡಾಕ್ಟ್ರು. ಇವ್ರನ್ನ ನಾನು ಈಗ ಅವನು MD ಮಾಡ್ತಾ ಇದ್ದಾನೆ JSS ಮೆಡಿಕಲ್ ಕಾಲೇಜ್ ಮೈಸೂರಲ್ಲಿ. ಅವನು ನನ್ನ ಜೊತೆಯಲ್ಲಿ ಭಾನುವಾರ ಅವನ ಟರ್ನು ಬಂದು ಬಡವರ ಸೇವೆಯನ್ನು ಮುಂದುವರಿಸ್ತಾ ಇದ್ದಾನೆ. ಇವರಿಬ್ಬರು ಹೆಲ್ಪು ಮತ್ತು ಹೇಮಾ ಹೆಲ್ಪಿಂದಾನೇ ನನಗೆ ಈ ಕೆಲಸ ಎಲ್ಲ ಬಹಳ ಸುಲಭವಾಯಿತು. ನಮ್ಮ ತಂದೆ ತಾಯಿ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಪಕ್ಕದಲ್ಲಿ ಇಟ್ಬಿಟ್ಟು ನನಗೇನೇನು ಬೇಕೋ ಎಲ್ಲ ಮಾಡಿಕೊಟ್ರು. ಅದು ಸ್ಯಾಕ್ರಿಫೈಸ್. ಅದೇ ಥರ ನೀವು ನನಗೆ ಪದೇ ಹೇಳೋದಿಷ್ಟೇ, ಈಗಿರುವ ಯಂಗರ್ ಜನರೇಷನ್ಗೆ, ನೀವು ನಿಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೋಬೇಕು. ಅವ್ರಿಗೆ ಯಾವ ರೀತಿ ಸಹಾಯ ಬೇಕಂದ್ರೆ ತಾವು ಮಾಡಬೇಕು. ವಯಸ್ಸು ಬರ್ತಾ ಮೆಡಿಕಲ್ ಪ್ರಾಬ್ಲಮ್ಸ್ ಅಂತೂ ಬಂದೇ ಬರುತ್ತೆ.
ಅವನ್ನೆಲ್ಲ ನೋಡೋ ಜಿಮ್ಮೆದಾರಿ ಆಟೋಮೆಟಿಕ್ ಆಗಿ ನಿಮ್ಮದೇ ಆಗುತ್ತೆ ಅಂತ ನಾನು ಮತ್ತೆ ನೀವು ಅದಕ್ಕೆ ಹಣ ಸೇವ್ ಮಾಡಬೇಕು. ನೀವು ನಿಮ್ಮ ಮಕ್ಕಳ ಹೆಸರಲ್ಲಿ ಸೇವ್ ಮಾಡ್ತೀರಿ, ಮತ್ತು ನಿಮ್ಮ ತಂದೆ ತಾಯಿ ಹೆಸರಲ್ಲಿ ಸೇವ್ ಮಾಡಲ್ವಾ? ನೀವು ನಿಮ್ಮ ಮಕ್ಕಳು ನೀವು ಅರ್ನಿಂಗ್ ಸ್ಟಾರ್ಟ್ ಮಾಡಿದಾಗಿಂದ ನೀವು ನನ್ನ ಮಗನಿಗೆ 1,000 ತಿಂಗಳು RD, ಮಗಳಿಗೆ ಇನ್ನೊಂದು 1,000 ತಗೊಳ್ತೀರಿ. ಅದೇ ಥರ ಯಾಕೆ ಒಂದು ಸ್ವಲ್ಪ ಹಣ ತಾಯಿ ಹೆಸರಲ್ಲಿ, ಒಂದು ಸ್ವಲ್ಪ ಹಣ ತಂದೆ ಹೆಸರಲ್ಲಿ ಸೇವ್ ಮಾಡಿ. ಯಾಕಂದರೆ ಇದು ಆಮೇಲೆ ಅವ್ರಿಗೆ ಅವಶ್ಯಕತೆ ಬರ್ಬೋದು, ಮೆಡಿಕಲ್ ನೀಡ್ ಇರ್ಬೋದು, ಯಾವುದೇ ಪ್ರಾಬ್ಲಮ್ ಇರ್ಬೋದು. ಆದರೆ ನನ್ನ ಲೈಫಲ್ಲಿ ನಾನು ನೋಡಿದ್ದೀನಿ, ನೀವು ಏನು ನಿಮ್ಮ ತಂದೆಯವರಿಗೆ ಯಾವ ರೀತಿ ಸಹಾಯ ಮಾಡಿದ್ರೂ ಸಹ ಅದು ನಿಮಗೆ 1000 ಅಷ್ಟು ವಾಪಸ್ ಅವರೇ ನಿಮಗೆ ಕೊಡ್ತಾರೆ. ನೀವು ಇವತ್ತು ಅವ್ರ ಹೆಸರಲ್ಲಿ 100 ಸೇವ್ ಮಾಡ್ತೀರಿ, ನಾಳೆ ಅವ್ರಿಗೆ ಅವಶ್ಯಕತೆ ಬರ್ಬೋದು, ಇನ್ನೂ ವಯಸ್ಸಾದ ಮೇಲೆ ಅವಶ್ಯಕತೆ. ಅವ್ರೇನು ಮಾಡ್ತಾರೆ, ಕೊನೆಗೆ ಈ 1000 ನಿಮ್ಗೆ 20 ಲಕ್ಷ ಬೇಕಾಗಿರುವಂಥ ದಿನದಲ್ಲಿ ನಿಮ್ಮ ಮಗನ ಹೆಸರಲ್ಲಿ ನೀವು ಸೇವ್ ಮಾಡ್ತೀರಿ, ಇಲ್ಲಿ ಮಗ ಎಲ್ಲ ಖರ್ಚಾಗೋಗ್ಬಿಟ್ಟಿರ್ತಾರೆ, ಎಲ್ಲಿದೆ ಮಗ ತಗೊಂಬ ಅಂದರೆ ಇಲ್ಲ. ಆದರೆ ನಿಮ್ಮ ತಂದೆ ನೀವು ಕೊಟ್ಟಿರೋ ಅಂಥ 5 ಲಕ್ಷ ಇವತ್ತು 20 ಲಕ್ಷ ಮಾಡಿ ನಿನಗೆ ಕೊಡ್ತಾರೆ. ಅದು ಆ ಥರ ಸ್ಥಿತಿ ಬರುತ್ತೆ. ಇದೊಂದು ಸ್ಪೆಷಲ್ ಪವರು. ತಂದೆ ತಾಯಿ ಸದಾ ಅವರು ಸೆಲ್ಫ್ ಯಾವತ್ತೂ ಇರಲ್ಲ. ನೀವು ಏನು ಅವ್ರಿಗೆ ಮಾಡಿದ್ರು ನಿಮಗೆ 1000 ಅಷ್ಟು ಅದು ಖಂಡಿತ ವಾಪಸ್ ಬರುತ್ತೆ. ಅದು ತಂದೆ ತಾಯಿಯನ್ನು ತಾವು ಕಾಪಾಡ್ಕೋಬೇಕು. ಅವರೇ ನಿಮ್ಮ ದೇವರು, ಅವರೇ ನಿಮಗೆ ಜೀವ ಕೊಟ್ಟಿದ್ದವರು ಅಂತ ನಾನು ಮತ್ತೊಮ್ಮೆ ತಮಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ.